ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ತಿಂಗಳ ಪ್ರಮುಖ ಪ್ರಚಲಿತ ವಿದ್ಯಮಾನ ಡಿಸ್ಕಸ್ ಮಾಡೋಣ. ಅಪ್ಕಮಿಂಗ್ DCC KMF ಗ್ರೂಪ್ ಬಿ ಗ್ರೂಪ್ ಸಿ ಎಕ್ಸಾಮ್ಸ್ಗಳು ಯಾವುದೇ ಎಕ್ಸಾಮ್ಸ್ಗಳಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಾವು ಮಂತ್ಲಿ ಕರೆಂಟ್ ಅಫೇರ್ಸ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ವೀಕ್ಲಿ ಕರೆಂಟ್ ಅಫೇರ್ ಇದೆ. ನೋಡಿಲ್ಲ ನೋಡಿ, ವೀಕ್ಲಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಲ್ಲಿ ಮಾಡಿರತಕ್ಕಂಥದ್ದು ಮಿಸಲೇನಿಯಸ್ ಡಿಸ್ಕಸ್ ಮಾಡ್ತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಕಡೆ ಇರ್ತೈತೆ ಕರೆಂಟ್ ಅಫೇರ್, ಎರಡು ಕಡೆ ಡಿಸ್ಕಸ್ ಮಾಡ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ. ಆ್ಯಂಡ್ ಲಾಸ್ಟ್ ಇಯರ್ದು ನೋಡಬೇಕು ಅಂದರೆ ಮ್ಯಾರಥಾನ್ ವಿಡಿಯೋಸ್ಗಳಿದೆ 2025 ಎಲ್ಲ ಲಿಂಕ್ಗಳನ್ನು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊ. ಓಕೆ, ಪುನೀತ್ ಫೋರಮ್ ಅಂತ ಇರುತ್ತೆ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯ್ನ್ ಆಗಿ. ಸೊ ಬನ್ನಿ ಹಾಗೆ ನೋಡೋಣ ಕರೆಂಟ್ ಅಫೇರ್ಸ್ಗಳನ್ನ. ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ನೀತಿ ಆಯೋಗದ ಉಪಾಧ್ಯಕ್ಷರ ಯಾರಾಗಿ ನೇಮಕಗೊಂಡಿದ್ದಾರೆ ನೋಡಿ. ಮೊದಲಿದ್ದವರು ಈಗ ಇಲ್ಲ, ನಿಮ್ಗೆ ಗೊತ್ತಿರಲಿ. ಹೊಸ CEO ಆ್ಯಂಡ್ ಹೊಸ ವೈಸ್ ಚೇರ್ಮನ್. ಓಕೆ, ಉಪಾಧ್ಯಕ್ಷ ಯಾರು? ಕರೆಂಟ್ ಅಫೇರ್ ಕೇಳ್ತಾನೆ. ಮೊದಲು ಯಾರಿದ್ರು ಹೇಳಿ, ಕಮೆಂಟ್ ಮಾಡಿ. ಚೇರ್ಮನ್ ಗೊತ್ತಿದೆ ನಿಮಗೆ. ಚೇರ್ಮನ್ ಯಾವಾಗಲೂ ಯಾರು ಇರ್ತಾರೆ ಸರ್? ಚೇರ್ಮನ್ PM ಇರ್ತಾರೆ. ಸೊ ರೈಟ್ ಆನ್ಸರ್ ಅಶೋಕ್ ಲಹರಿ. ಓಕೆ, ಯಾವಾಗ ಸ್ಟಾರ್ಟ್ ಆಯ್ತು ನೀತಿ ಆಯೋಗ? 2015. ಯಾವ ಸಚಿವಾಲಯದಲ್ಲಿ ಬರುತ್ತೆ? ಸಚಿವಾಲಯ ಅದು ಗೊತ್ತಿರಬೇಕು. ನೀತಿ ಆಯೋಗ ಕಮಾಂಡರ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಅಂಡ್ ಹೊಸದಾಗಿ ಆಗಿರ್ತಕ್ಕಂಥದ್ದು ಯಾರು ಸರ್? ಅಶೋಕ್ ಲಹರಿ. ಅಂಡ್ ಹೊಸ 4 ಮೆಂಬರ್ಸ್ ಕೂಡ ಆಯ್ಕೆ ಮಾಡಿದ್ದಾರೆ. ಕಂಪ್ಲೀಟ್ ನೀತಿ ಆಯೋಗನ ರೀಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು. KV ರಾಜು, ಗೋವರ್ಧನ್. ಯೂಶಲಿ ಮೆಂಬರ್ಸ್ಗಳನ್ನ ಕೇಳಕ್ ಹೋಗಲ್ಲ ಎಕ್ಸಾಮಲ್ಲಿ. CEO ಕೇಳ್ತಾರೆ. ನಿಧಿ ಚಾಬಿಯರ್, ಮೊದಲು ಯಾರಿದ್ರು? BVR ಸುಬ್ರಹ್ಮಣ್ಯ ಇದ್ರು, ಈಗ ನಿಧಿ ಚಿಬ್ಬರ್ ಅಂತಕ್ಕಂಥವ್ರು ಇದ್ದಾರೆ. ವೈಸ್ ಚೇರ್ಮನ್ ಮೊದಲು ಸುಮನ್ ಕೆ ಬೇರೆ ಇದ್ರು, ಇವಾಗ ಅಶೋಕ್ ಲಹರಿ ಇದ್ದಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಚೇರ್ಪರ್ಸನ್ ನರೇಂದ್ರ ಮೋದಿ ಅವರು, PM. ಓಕೆ, ನೆಕ್ಸ್ಟ್ ಬರ್ತೇನೆ. ಭೂಪೇಂದ್ರ ಯಾದವ್ ಶೇಖಾಜಿಲ್ ಪಕ್ಷಿಧಾಮವನ್ನು ರಾಮ್ಸರ್ ತಾಣವನ್ನು ಘೋಷಿಸಿದರು. ಇದು ಭಾರತದ ಒಟ್ಟು ಪಕ್ಷಿಧಾಮ 99ಕ್ಕೆ ಏರಿಸಿದೆ. ಇದು ಉತ್ತರ ಪ್ರದೇಶದ ಯಾವ ಜಿಲ್ಲೆ ಇದೆ ನೋಡಿ. ನಾವು ಯಾಕೆ ಕಂಪ್ಲೀಟಾಗಿ ಕ್ವಶನ್ಸ್ನ ಕ್ಲೀನಾಗಿ ಓದಿ ಅಂತ ಹೇಳ್ತೀನಿ ಅಂದರೆ, ನಾವು ಕೊಡೋ ನಿಮಗೆ ಕ್ವಶನ್ಸ್ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಈ ಕ್ವಶನ್ಸಿಂದನೇ ಕ್ವಶನ್ಸ್ ಬರ್ಬೋದು. ಈಗ ಹೊಸದಾಗಿ ಇತ್ತೀಚೆಗೆ ರಾಮ್ಸರ್ ತಾಣ ಯಾವ್ದು ಘೋಷಣೆ ಆಯಿತು ಅಂತ ಕೇಳ್ಬೋದು. ಶೇಖಾಜಿಲ್ ಪಕ್ಷಿಧಾಮ ಅಂತ ಕೇಳಬೇಕಾಗತ್ತೆ. ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶದಲ್ಲಿದೆ. ಇದು ಎಷ್ಟನೇ ಒಂದು ರಾಮ್ಸರ್ ತಾಣ ಭಾರತದ್ದು? 99. ಯಾವ ಜಿಲ್ಲೆಯಲ್ಲಿದೆ? ಅಲಿಗಢಲ್ಲಿದೆ. ಓಕೆ, ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು. ಹಂಗಾಗಿ ನಾವು ಕ್ವಶನ್ ಡೀಟೇಲ್ ಆಗಿ ಕೊಡ್ತೀವಿ ಸ್ನೇಹಿತರೆ. ಫೈನ್. ಮತ್ತೆ ಇಲ್ಲಿ ಅತ್ಯಂತ ಹೆಚ್ಚು ಜಾಸ್ತಿ ಭಾರತದಲ್ಲಿರ್ತಕ್ಕಂಥದ್ದು ಹೈಯೆಸ್ಟ್ ನಂಬರ್ ಆಫ್ ರಾಮ್ಸರ್ ಸೈಟ್ ಯಾವುದು? ತಮಿಳುನಾಡು. UPಲಿ ಒಟ್ಟು 12 ಆಯಿತು. ಇದು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಓಕೆ, ಶೇಖಾಜಿಲ್ ಇಲ್ಲಿ ಹೊರಗಿಂದ ಬರ್ತಕ್ಕಂಥ ಎಷ್ಟೋ ಏಷ್ಯಾದ ಒಂದು ಪ್ರಮುಖವಾದ ಪಕ್ಷಿಗಳು ನಾವಿಲ್ಲಿ ನೋಡ್ಬೋದು. ಬಾರ್ ಹೆಡೆಡ್ ಕೂಸ್ ಆಗಿರ್ಬೋದು, ಪೇಂಟೆಡ್ ಸ್ಟಾಕ್ ಆಗಿರ್ಬೋದು, ಬಾತುಕೋಳಿ, ಹಲವು ಬಗೆಯ ಬಾತುಕೋಳಿಗಳು. ಓಕೆ, ಇಲ್ಲಿ ವಲಸೆಗಳು ಬರ್ತಕ್ಕಂಥದ್ದಾಗಿರ್ಬೋದು. ಸೊ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಆಗಿರ್ತಕ್ಕಂಥ ಲೇಟೆಸ್ಟ್ 2026 ಕೊಟ್ಟಿದ್ದೀನಿ. ಓಕೆ, ಒಂದು ಶೇಖಾಜಿಲ್ ಆಗಿರೋದು. ಅದಕ್ಕಿಂತ ಮುಂಚೆ ಚರಿಧಾನ್ ವೆಟ್ಲ್ಯಾಂಡ್, ಇದು ಗುಜರಾತದು. ಪಟ್ನಾ ಬರ್ಡ್ ಸ್ಯಾಂಚುರಿ, ಇದು ಉತ್ತರ ಪ್ರದೇಶದ್ದು. ಸೊ ನೋಡ್ಕೊಳ್ಳಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಎಷ್ಟಿದೆ ಒಟ್ಟು ರಾಮ್ಸರ್ ತಾಣ? ಕಮೆಂಟ್ ಮಾಡಿ ನೋಡೋಣ. ಓಕೆ, ಇದ್ರ ಬಗ್ಗೆ ತುಂಬ ಬೇಸಿಕ್ಸ್ ಎಲ್ಲ ನಾನು ಕವರ್ ಮಾಡೋಕ್ಕೆ ಹೋಗಲ್ಲ. ರಾಮ್ಸರ್ ಸಮ್ಮೇಳನ ಯಾವಾಗಾಯಿತು, ಎಲ್ಲಿದೆ, ಇವೆಲ್ಲ ಗೊತ್ತಿರಬೇಕು. ನಾವು ಎನ್ವೈರನ್ಮೆಂಟಲ್ ಸೀರೀಸಲ್ಲಿ ಮಾಡಿದ್ದೀವಿ ನೋಡಿ. ಭಾರತವು 10 ವರ್ಷಗಳ ಅಂತರದ ನಂತರ ಭಾರತಕ್ಕೆ ಮರಳುವುದು ಗುರುತಿಸುವ ಸಲುವಾಗಿ ನವದೆಹಲಿಯಲ್ಲಿ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಆಯೋಜಿಸಿದೆ ನೋಡಿ. 2015 ಆಗಿತ್ತು ಸ್ನೇಹಿತರೆ, ಆಫ್ರಿಕಾದಲ್ಲಿ ಇಂಡಿಯಾ ಆಫ್ರಿಕನ್ ಯೂನಿಯನ್ ಸಮ್ಮಿಟ್ ಅಂತ ಹೇಳಿ, ಫೋರಂ ಸಮ್ಮಿಟ್. ಇದು ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥದ್ದು 4ನೇ ಆವೃತ್ತಿ. 4. ಇದು ಪ್ರತಿ ವರ್ಷ ನಡೆಯಲ್ಲ. ಅವಾಗ ಒಂದ್ಸಲ ಇವಾಗ ಒಂದ್ಸಲ ನಡೆಯುತ್ತೆ. ಭಾರತ ಈ ಸಲ ಮಾಡಬೇಕು ಅಂತ. ಲಾಸ್ಟ್ ಟೈಮ್ ಏನು ಆಫ್ರಿಕಾದ ನಡೆಯಿತು, ಕಂಪ್ಲೀಟ್ ಆಫ್ರಿಕನ್ ಯೂನಿಯನ್ನ ಕರ್ಕೊಂಡಿದ್ರು. ಕಂಪ್ಲೀಟ್ ಆಫ್ರಿಕಾದ ಎಲ್ಲ ರಾಷ್ಟ್ರಗಳು ಸೇರಿ ಆಫ್ರಿಕನ್ ಆ್ಯಂಡ್ ಇಂಡಿಯಾ. ಓಕೆ, ಈ ಸಲದ ಹಂಗೆ ಮಾಡಬೇಕು. ಮೇ ಮಂತಲ್ಲಿ ಮಾಡಬೇಕು ಅಂದ್ಕೊಂಡಿದ್ದಾರೆ. ಓಕೆ, ಇಲ್ಲಿ ನೋಡ್ಬೋದು 2008, 11, 15 ಆಗಿತ್ತು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಡೆವಲಪಿಂಗ್ ನೇಷನ್ಸ್ ಜೊತೆ ಸೌತ್ ಆಫ್ರಿಕಾ ಆಗಿರ್ಬೋದು ಮತ್ತು ಅಂಡರ್ ಡೆವಲಪ್ಡ್ ಅಲ್ಲೆಲ್ಲ ನಮ್ಮ ಒಂದು ಇದಕ್ಕೂ ಕೂಡ ವ್ಯವಹಾರಕ್ಕೂ ಕೂಡ ಈಸಿ ಆಗುತ್ತೆ. ಸ್ಟ್ರೆಂಥನಿಂಗ್ ಇಂಡಿಯಾ ಆಫ್ರಿಕಾ ರಿಲೇಷನ್ಶಿಪ್ಗೋಸ್ಕರ ಕೋಆಪರೇಷನ್, ವ್ಯಾಪಾರ, ಇನ್ವೆಸ್ಟ್ಮೆಂಟ್, ಡೆವಲಪ್ಮೆಂಟ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಾರಂಭಿಸಿದ ಮಿಷನ್ ಸಕ್ಷಮ್ ಭಾರತದ ಈ ಕೆಳಗಿನ ಯಾವ ವಲಯವನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾದ ರಾಷ್ಟ್ರವ್ಯಾಪಿ ಸಾಮರ್ಥ್ಯ ವರ್ಧನೆ ಉಪಕ್ರಮವಾಗಿದೆ? ಮಿಷನ್ ಸಕ್ಷಮ್ ವೆರಿ ಇಂಪಾರ್ಟೆಂಟ್.
ಯಾವುದೇ ಗ್ರೂಪ್ ಬಿ ಗ್ರೂಪ್ ಸಿ ಆಗಲಿ ಅಥವಾ DCC ಅಂಡ್ KMF ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕೆ ಇದು ಯಾವುದಕ್ಕೋಸ್ಕರ ಇರೋದು? ನಗರ ಸಹಕಾರ ಬ್ಯಾಂಕಿಂಗ್ ವಲಯ. ಒಂದೊಂದ್ಸಲ ನಿಮಗೆ ಗ್ರಾಮೀಣ ಬ್ಯಾಂಕಿಂಗ್ ವಲಯ ಅಂತ ಕೊಟ್ಬಿಡ್ತಾನೆ. ಓಕೆ, ಕೋಪರೇಟಿವ್ಗೆ ಅರ್ಬನ್ ಕೋಪರೇಟಿವ್, ಇಟ್ ಇಸ್ ನಾಟ್ ಫಾರ್ ರೀಜನಲ್ ರೂರಲ್ ಬ್ಯಾಂಕ್ಗೂ ಅಲ್ಲ. ಓಕೆ, ಆಮೇಲೆ ರೂರಲ್ ಕೋಪರೇಟಿವ್ ಬ್ಯಾಂಕ್ಗೂ ಅಲ್ಲ, ಇಟ್ ಈಸ್ ಎ ಅರ್ಬನ್ ಕೋಪರೇಟಿವ್ ಬ್ಯಾಂಕ್. ಏನಪ್ಪಾ ಅಂದ್ರೆ ಅದು ಒಳ್ಳೆ ರೀತಿ ಕೆಲಸ ಮಾಡಬೇಕು. ಬ್ಯಾಂಕ್ಗಳು ಹೆಂಗ್ ಕೆಲಸ ಮಾಡ್ತಾರೆ, ಶೆಡ್ಯೂಲ್ ಬ್ಯಾಂಕ್, ನಾರ್ಮಲ್ ಪ್ರೈವೇಟ್ ಪಬ್ಲಿಕ್ ಹಂಗೆ ಕೆಲಸ ಮಾಡಬೇಕು. ಅಲ್ಲಿ ಸ್ಟ್ರೆಂಥನ್ ಮಾಡಬೇಕು. ಮ್ಯಾನೇಜ್ಮೆಂಟ್ಗೆ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಮತ್ತೆ ಟೆಕ್ನಾಲಜಿ ಬಗ್ಗೆ ಇನ್ಕ್ಲೂಡ್ ಮಾಡೋದಾಗಿರ್ಬೋದು, ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ. 1.4 ಲಕ್ಷ ಇದರಲ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಪಾರ್ಟಿಸಿಪೇಟ್ ಮಾಡಿ ಒಂದು ಸಹಕಾರಿ ಬ್ಯಾಂಕ್ನ ಕ್ಷಮತಾವನ್ನು ನಿರ್ಮಾಣ ಮಾಡೋಕ್ಕೋಸ್ಕರ ಇರ್ತಕ್ಕಂಥ ಒಂದು ಪ್ರೋಗ್ರಾಮು RBI ಲಾಂಚ್ ಮಾಡಿದೆ. ಲರ್ನಿಂಗ್ ಇರುತ್ತೆ ಅವ್ರಿಗೆ. ಸೊ ಅವ್ರಿಗೆ ಕಂಪ್ಲೀಟ್ ಆಗಿ ಸಿಸ್ಟಮ್ಸು ಹೆಂಗೆ ವರ್ಕ್ ಮಾಡಬೇಕೆಲ್ಲ ಕೂಡ ಅವ್ರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಭರಸಿಂಗ ವನ್ಯಜೀವಿ ಅಭಯಾರಣ್ಯ ಸುತ್ತಲಿನ 408.7 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಕೋ ಸೆನ್ಸಿಟಿವ್ ಝೋನ್ ಎಂದು ಘೋಷಿಸಲು ಕರಡು ಅಧಿಸೂಚನೆ ಪ್ರಸ್ತಾಪಿಸಿದೆ. ನೋಡಿ, ಇವೆಲ್ಲ ನಾವು ಯಾಕೆ ತಗೋತೀವಿ ಗೊತ್ತಾ? ಇದು ನಾವು ಪ್ರೀವಿಯಸ್ ಮಾಡಿದ್ವಿ, ಬಂದಿತ್ತು ಹೋದ್ಸಲ ಎಕ್ಸಾಮಲ್ಲಿ. ಓಕೆ, GK ಕೇಳ್ತಾನೆ ನಿಮಗೆ, ಈ ಸಲ ಕೇಳ್ತಾನೆ ಎಲ್ಲಿದೆ ಇದು ಅಂತ. ಓಕೆ, ಅಥವಾ ಆ ರಾಜ್ಯದ ಹೆಸರು ಕೊಟ್ಟು ಯಾವುದು ಅಂತ ಕೇಳ್ತಾನೆ. ಅಥವಾ ಈ ಅಭಯಾರಣ್ಯ ಎಲ್ಲ ಇಲ್ಲಿ ಕೊಟ್ಟಿದ್ದೀನಲ್ಲ, ಇದು ಭರಸಿಂಗ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಬರುತ್ತೆ? ಎಕೋ ಸೆನ್ಸಿಟಿವ್ ಝೋನ್ ಆಗಿ ಮಾಡಿದ್ದಾರೆ. ಎಲ್ಲಿ ಬರುತ್ತೆ ಇದು? ಎಲ್ಲಿ ಬರುತ್ತೆ ಸರ್? ಉತ್ತರ ಪ್ರದೇಶ. ವಾಟ್ ಈಸ್ ಎಕೋ ಸೆನ್ಸಿಟಿವ್ ಝೋನ್? ಆಕ್ಚುಲಿ ನಮ್ಮ ವೈಲ್ಡ್ ಲೈಫ್ ಸ್ಯಾಂಚುರಿ ನ್ಯಾಷನಲ್ ಪಾರ್ಕ್ನ ಹೊರಗಡೆ ಒಂದು 10 ಸ್ಕ್ವೇರ್ ಕಿಲೋಮೀಟರ್ ಕಂಪ್ಲೀಟ್ ಸುತ್ತ ಎಕೋ ಸೆನ್ಸಿಟಿವ್ ಝೋನ್ ಮಾಡಬೇಕು ಅಂತ. ಅಂದರೆ ಶಾಕ್ ಅಬ್ಸರ್ವ್ ಅಂತ. ಇಲ್ಲಿ ಹ್ಯೂಮನ್ ರೆಗ್ಯುಲೇಟಿವ್ನ ಸ್ವಲ್ಪ ಆಕ್ಟಿವಿಟಿನ ಕಮ್ಮಿ ಮಾಡಬೇಕು. ಯಾಕಂದರೆ ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ ಕಾಡಿಂದ ಹೊರಗೆ ಬರ್ತಾ ಇದೆ. ಹಾಗಾಗಿ ಈ ಒಂದು 10 ಕಿಲೋಮೀಟರ್ ರೇಂಜ್, ಆ್ಯಕ್ಚುಲಿ 10 ಕಿಲೋಮೀಟರ್ ಅಂತ ಸುಪ್ರೀಂ ಕೋರ್ಟು ತೆಗಿಬೇಕು ಅಂತ ಕೂಡ ಹೇಳಿದ್ರು. ಸುಪ್ರೀಂ ಕೋರ್ಟಲ್ಲೂ ಕೂಡ ನ್ಯೂಸಲ್ಲಿ ಇತ್ತು. ಯಾಕಂತಂದರೆ ಒಂದೊಂದು ಕಡೆ ಇದು ಜಾಸ್ತಿ ಆಗ್ಬೋದು, ಒಂದೊಂದು ಕಡೆ ಕಮ್ಮಿ ಆಗ್ಬೋದು. ಸೊ ಇಷ್ಟೇ ಅಂತಿರಬೇಕು ಅಂತ ಏನಿಲ್ಲ. ಆಸ್ ಪರ್ ದ ಇದು 10 ಕಿಲೋಮೀಟರ್ ಅಂತ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಮಾತಾಡಿ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಿ, ಇಟ್ ಕ್ಯಾನ್ ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಹೇಳಿದೆ. ಸೊ ಹಾಗಾಗಿ ಈ ಸುತ್ತ ಏನು ಮಾಡಬೇಕು, ಈಗ ಹೊರಗಡೆ ಬರ್ತವೆ, ಇಲ್ಲೂ ಕೂಡ ಇಲ್ಲಿ ಹ್ಯೂಮನ್ ಆಕ್ಟಿವಿಟಿನ ಕಮ್ಮಿ ಮಾಡಬೇಕು, ಕಾಡಿನ ಪ್ರಾಣಿಗಳು ಮತ್ತು ಎಲ್ಲದಕ್ಕೂ ಕೂಡ ಇದಾಗಿರಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದರಲ್ಲಿ ಬರುತ್ತೆ ಉತ್ತರ ಪ್ರದೇಶದಲ್ಲಿ ಮುಜಾಫರ್ ನಗರ್, ಮೀರತ್, ಹರ್ಪುರ್. ಸೊ ಆ ಒಂದು ಸುತ್ತಮುತ್ತ ಬರ್ತಕ್ಕಂಥದ್ದು. ಸೊ ತಿಳ್ಕೊಂಡಿರಿ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ್ರು ಮಿಥೋಸ್ ಏನು ಸರ್? ಕ್ಲೌಡ್ ಡೇ ಮಿಥೋಸ್ ಅಂತ ಕರೀತಾರೆ. ಇಟ್ ಈಸ್ AI ಜನರೇಟೆಡ್. ಯಾವುದಕ್ಕೆ ಹಾನಿ ಮಾಡುತ್ತೆ ಅಂತ ನಮ್ಮ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಕೂಡ ಇದ್ರ ಬಗ್ಗೆ ಇನಿಷಿಯೇಟಿವ್ ತಗೊಂಡು, ಆಮೇಲೆ ಕೊನೆಗೆ ಒಂದು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಒಂದು ಕಮಿಟಿನೂ ಮಾಡಿಬಿಟ್ರು ಇದಕ್ಕೆ. ಇದು ಬ್ಯಾಂಕಿಂಗ್ ವಲಯಕ್ಕೆ ಅಪಾಯವನ್ನುಂಟು ಮಾಡ್ತಕ್ಕಂಥ ಒಂದು ರೀತಿಯಾದ ಒಂದು ಸೆಕ್ಯೂರಿಟಿನ ಭೇದಿಸಿ ಇದು ಹೋಗ್ತಕ್ಕಂಥದ್ದು ಅಂತ ಇದನ್ನ ಕಂಡಿಟ್ಕೊಂಡಿದ್ದಾರೆ. ಹಂಗಾಗಿ ಇದ್ರ ವಿರುದ್ಧ ನಾವು ಏನಾರು ಅಪ್ಡೇಟ್ ಮಾಡಬೇಕು, ಇದನ್ನ ಹೆಂಗೆ ಪ್ಲಾಟ್ಫಾರ್ಮ್ನ ನಾವು ಇದು ಮಾಡ್ಕೋಬೇಕು, ನಮ್ಮದನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ಯಾನಲ್ನ SBI ಚೀಫ್ CS ಶೆಟ್ಟಿ ಅವರ ಒಂದು ಅಡಿಯಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಮಿಥೋಸ್ ಅಂದ್ರೆ ಏನು ಅಂತ. ನೆಕ್ಸ್ಟ್, ಪರಿಸರ ಸಚಿವಾಲಯ ಪ್ರಾರಂಭಿಸಿದ 5 ವರ್ಷಗಳ ಜೀವ ವೈವಿಧ್ಯ ಯೋಜನೆಯನ್ನು ಯಾವ ಅವಧಿಯಲ್ಲಿ ಕಾರ್ಯಗೊಳಿಸಲಾಗುತ್ತದೆ? ನೋಡಿ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫೈರ್ ಅಂಡ್ ಕ್ಲೈಮೇಟ್ ಚೇಂಜ್ ಮತ್ತು NBA, ಓಕೆ, ನ್ಯಾಷನಲ್ ಬಯೋಡೈವರ್ಸಿಟಿ ಏನಿದೆ, ಇದು ಜಂಟಿಯಾಗಿ 5 ಇಯರ್ ಬಯೋಡೈವರ್ಸಿಟಿ ಪ್ರಾಜೆಕ್ಟ್ನ ಮಾಡ್ಕೊಂಡಿದ್ದಾರೆ 2023ರಿಂದ 27 ತನಕ ಅಂತ ಹೇಳಿ. ಇದು ಫಸ್ಟು 25ರಿಂದ 30 C ಅಲ್ಲ B. ಓಕೆ, ಎಲ್ಲಿ ಅಂದರೆ ಇದು ಫಸ್ಟು ಮಾಡಿರ್ತಕ್ಕಂಥದ್ದು ತಮಿಳುನಾಡು ಮತ್ತು ಮೇಘಾಲಯ. ಸೊ ಅಲ್ಲಿ ಮಾಡಿರ್ತಕ್ಕಂಥದ್ದು. ಓಕೆ, ತಮಿಳುನಾಡಲ್ಲಿ ನಾವು ಸತ್ಯಮಂಗಲ ಟೈಗರ್ ರಿಸರ್ವ್ಸ್ ರೀಜನ್ ಇದೆ. ಮೇಘಾಲಯದಲ್ಲಿ ನಮಗೆ ನಾಕ್ರೆಕ್ ಬರುತ್ತೆ, ಗಾರೋ ಹಿಲ್ಸ್ ಬರುತ್ತೆ. ಸೊ ಅಲ್ಲಿ ನಾವು ಇದನ್ನು ಮಾಡಬೇಕು. ಓಕೆ, ಜಾಯಿಂಟ್ ಇನಿಷಿಯೇಟಿವ್ ಗೌರ್ಮೆಂಟ್ ಆ್ಯಂಡ್ ಗ್ಲೋಬಲ್ ಎನ್ವೈರನ್ಮೆಂಟಲ್ ಫೆಸಿಲಿಟಿ ಅಡಿಯಲ್ಲಿ UNDP ಅಡಿಯಲ್ಲಿ ಇಂಟಿಗ್ರೇಟೆಡ್ ಮಾಡಿಕೊಂಡು ಕನ್ಸರ್ವೇಷನ್ ಆಫ್ ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್ಸ್ಗಳನ್ನ ತಂದುಕೊಂಡು ಈಗ ಇದನ್ನು ನಾವು ಸ್ಟ್ರೆಂಥನಿಂಗ್ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಒಳ್ಳೆ ಆಡಳಿತ, ಗ್ರಾಸ್ ರೂಟ್ ಬಯೋಡೈವರ್ಸಿಟಿ ಗವರ್ನೆನ್ಸ್ ಕೊಡಬೇಕು ಅಂತ ಹೇಳಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸರ್, ನೋಡ್ಕೊಳ್ಳಿ, ಎಕ್ಸಾಮ್ಗೆ ಕೇಳ್ತಾರೆ. ಟರ್ಕಿ ಇತ್ತೀಚೆಗೆ ಯಾವ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಬಳಕೆ ನಿಷೇಧಿಸಿದೆ? ನೋಡಿ, ಟರ್ಕಿ ಆಯಿತು, ಇಂಡೋನೇಷಿಯಾ ಆಯಿತು, ಗ್ರೀಸ್ ಆಯಿತು, ಓಕೆ, ಆಸ್ಟ್ರೇಲಿಯಾ ಆಯಿತು, ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಹೊಂದಿಸಿ ಬರೆಯಿರಿ. ಭಾರತದಲ್ಲಿ ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ ಇವೆಲ್ಲ ಮಾಡಿದೆಯಲ್ಲ ಬಜೆಟಲ್ಲಿ, ಬಟ್ ಮಾಡಿಲ್ಲ. ಬಜೆಟ್ ಹೇಳಿದ್ದಾರೆ 15 ವರ್ಷ. ಓಕೆ, 15 ವರ್ಷದೊಳಗಿರೋರು ಇದನ್ನ ವೆರಿಫೈ ಮಾಡಿ ಅವ್ರದ್ದು ಏಜ್ ಬೇಸ್ಡ್ ರೆಸ್ಟ್ರಿಕ್ಷನ್ ಕೊಡಬೇಕು ಅಂತೇಳಿ.
ಭಾರತ ತಳಮಟ್ಟದ ಪ್ರಜಾಪ್ರಭುತ್ವವನ್ನು ಉದ್ದೇಶಿಸಲು ವಾರ್ಷಿಕವಾಗಿ ಏಪ್ರಿಲ್ 24ರಂದು ನೋಡಿ 24th ಏನು ಸೆಲೆಬ್ರೇಟ್ ಮಾಡ್ತೀವಿ, ರಾಷ್ಟ್ರೀಯ ಪಂಚರಾಜ್ಯ ದಿನವನ್ನ. ಯಾಕೆ? 73ನೇ ತಿದ್ದುಪಡಿ ತಂದ್ವಲ್ಲ, ಹಾಗಾಗಿ. ಸೊ ಹಾಗಾಗಿ 2026ರ ಪಂಚಾಯತ್ ರಾಜ್ ದಿನದ ವಿಷಯ ಕೇಳಿದ್ದೀನಿ. ಥೀಮ್ ಆಫ್ ಪಂಚಾಯತ್ ರಾಜ್ ಡೇ ಏನಿದೆ ಹೇಳ್ತೀರಾ? ಏಪ್ರಿಲ್ 24 ಎವ್ರಿ ಇಯರ್ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸಶಕ್ತ ಪಂಚಾಯತ್ ಸರ್ವಾಂಗೀಣ ವಿಕಾಸ, ಅಂತಕ್ಕಂಥದ್ದು ಅದರ ಥೀಮ್. ಗೊತ್ತಿಲ್ಲ? ಸೊ ವೆರಿ ಇಂಪಾರ್ಟೆಂಟ್, 73ನೇ ತಿದ್ದುಪಡಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಇವೆಲ್ಲ ಡಿಸ್ಕಸ್ ಮಾಡೋದು ಅಂತಂದ್ರೆ ಪಾಯಿಂಟ್ ಟು ಪಾಯಿಂಟ್ ಡೈರೆಕ್ಟ್ ಕ್ವಶನ್ಸ್ಗಳು ಬರ್ತಕ್ಕಂಥದ್ದು. ಸುಸ್ಥಿರ ವಾಹನ ಇಂಧನ ಅಂದ್ರೆ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್ ಅಂತ ಕರಿತೀವಿ, SAF. ಅಂದ್ರೆ ನಾವು ಏವಿಯೇಷನ್ ನಲ್ಲಿ ಅಂದ್ರೆ ಏರೋಪ್ಲೇನ್ ಹೆಲಿಕಾಪ್ಟರ್ಸ್ ಅಲ್ಲೂ ಕೂಡ ಮೀಥೇನ್ ಮಿಶ್ರಣವನ್ನ ಮಾಡಬೇಕು. ಈಗ ಆಲ್ರೆಡಿ ಒಂದು ತಂದಿದೆ ಸರ್ಕಾರ, ಗೊತ್ತಲ್ಲ ನಿಮ್ಗೆ, ನಮ್ಮ ಎಥನಾಲ್ ಬೇಸ್ಡ್ ಫ್ಯೂಯಲ್ಗೆ ಏನದು 20% ಎಥನಾಲ್, ಓಕೆ, ಇನ್ನು 80% ಪೆಟ್ರೋಲಿಯಂ ಪ್ರಾಡಕ್ಟ್ ಅಂದ್ರೆ ಡೀಸೆಲ್ ಅದು ಇದಾಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಮಿಕ್ಸ್ ಮಾಡ್ಬೋದು ಅಂತ. ಓಕೆ, ಗೊತ್ತಿದೆಯಲ್ಲ ಇದು? ಸೊ ವೆರಿ ಇಂಪಾರ್ಟೆಂಟ್ ಇದು. ಅದೇ ರೀತಿ ಏವಿಯೇಷನ್ ಫ್ಯೂಯಲ್ ತರಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದೆ. ಅದೇನು ಟಾರ್ಗೆಟು? 2027ಕ್ಕೆ 1% ಮಿಶ್ರಣ ಮಾಡಬೇಕು ಎಥನಾಲ್ನ ಅಂತ ಹೇಳಿ. ಓಕೆ, 2028ಕ್ಕೆ 2% ಮಿಶ್ರಣ, 32ಕ್ಕೆ 5% ಮಿಶ್ರಣ ಗುರಿಯನ್ನು ಇಟ್ಕೋಬೇಕು ಅಂತ. ನಾವು ಕೂಡ ಹಾಗೆ ಗುರಿ ಇಟ್ಕೊಂಡಿದ್ದು. ಫಸ್ಟ್ 2% ಮಾಡಿದ್ರೆ, 5% ಮಾಡಿದ್ರೆ, 10 ಮಾಡಿದ್ರೆ, ಈಗ 20%. ಓಕೆ, ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ. ಸೊ ಈಗ ಇದು ಏವಿಯೇಷನ್ ಫ್ಯೂಯಲ್ಗೆ. ಸೊ ಎಲ್ಲ ಆಪ್ಷನ್ಸ್ ಕರೆಕ್ಟ್. ಆಲ್ ದೀಸ್ ಟಾರ್ಗೆಟ್ಸ್ ಆರ್ ರೈಟ್. ಕೇಳ್ಬೋದು ಎಕ್ಸಾಮ್ಗೆ ಸ್ನೇಹಿತರೆ ಇದನ್ನೆಲ್ಲ. ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್, ಟರ್ಬೈನ್ ಫ್ಯೂಯಲ್ ಅಂತ ಕರಿತೀವಿ. ಎಥನಾಲ್ ಮಿಕ್ಸ್ ಮಾಡ್ತಕ್ಕಂಥದ್ದು. ಸೊ ಇದು ನಮಗೆ ಬರ್ಡನ್ ಕಮ್ಮಿ ಮಾಡುತ್ತೆ, ಮತ್ತೆ ಇದರಿಂದ ನಮಗೆ ಎಮಿಷನ್ಸ್ ಆಗದ್ ಕಮ್ಮಿ ಆಗುತ್ತೆ, ಕಾರ್ಬನ್ ಎಮಿಷನ್ಸ್. ಓಕೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ಬ್ಯಾಂಕಿನ ಪರವಾನಗಿನ ಬ್ಯಾಂಕ್ ಅನ್ನಕ್ಕಿಂತ ಇದು ಯಾವ ಒಂದು ಪಾವತಿ ಬ್ಯಾಂಕ್ ಅಂತ, ಪೇಮೆಂಟ್ ಬ್ಯಾಂಕ್. ಇದು ಗೊತ್ತಿದೆ ನಿಮಗೆ, ಪೇಟಿಎಂ ಅಲ್ವಾ ಪಾವತಿ ಬ್ಯಾಂಕ್. ಏನಕ್ಕೆ? ಅದು ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂತ ಇದನ್ನ ನಿಮಗೆ ಕೇಳ್ತಾರೆ. ಇದನ್ನ ನಾವು ವೀಕ್ಲಿ ಕರೆಂಟ್ ಮಾಡಿ ಡೀಟೇಲ್ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಇದು ಸಡನ್ ಆಗಿ ಮಾಡಿರೋದಲ್ಲ, 2022-24ರಿಂದನೇ ಅದಕ್ಕೆ ಹೇಳ್ತಾ ಬಂತು. 24ರಿಂದ ಹೊಸದಾಗಿ ಜಾಯ್ನ್ ಆಗೋವ್ರನ್ನ ಕೂಡ ಅದನ್ನು ಸ್ಟಾಪ್ ಮಾಡಿಸಿತ್ತು. ಈಗ 25ರಲ್ಲಿ 26ರಲ್ಲಿ ಬ್ಯಾನ್ ಮಾಡಿದೆ. ಈ ಪೇಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇಟ್ ಈಸ್ ಓನ್ಲಿ ಫಾರ್ ಪೇಮೆಂಟ್, UPI ಪೇಮೆಂಟ್ ಮಾಡೋಕ್ಕೆ. ಅಂದ್ರೆ ಇಟ್ ಕ್ಯಾನ್ ಗಿವ್ ಡೆಬಿಟ್ ಕಾರ್ಡ್ ಕೊಡ್ಬೋದು ಅದು. ಓಕೆ, ಕ್ರೆಡಿಟ್ ಕಾರ್ಡ್ ಕೊಡಂಗಿಲ್ಲ. ಅವೆಲ್ಲ ಗೊತ್ತಿದೆಯಲ್ಲ. ಡೆಪಾಸಿಷನ್ ತಗೊಳುತ್ತೆ, ಲೋನ್ ಕೊಡಂಗಿಲ್ಲ. ಇವೆಲ್ಲ ನಾವು ವೀಕ್ಲಿ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿ ಕೇಳ್ತಾರೆ. ವೀಕ್ಲಿ ಕರೆಂಟ್ ಅಫೇರ್ ಓದಿ ಸ್ನೇಹಿತರೆ. ನಿಮಗೆ ಇದನ್ನೇ ಕೇಳಬೇಕು ಅಂತಿಲ್ಲ. ಪೇಮೆಂಟ್ ಬ್ಯಾಂಕ್ ಎಂದರೇನು, ಏನು ಅದರ ಆಪರೇಷನ್ಸ್ ಮಾಡ್ಬೋದು ಅಂತ ಹಾಕ್ಕೊಡ್ಬೋದು ನಿಮ್ಗೆ ಆಪ್ಷನ್ ನಲ್ಲಿ. ದಯವಿಟ್ಟು ನೋಡಿ ವೀಕ್ಲಿ ಕರೆಂಟ್ ಅಫೇರ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರತೆಯ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಏಪ್ರಿಲ್ 22ರಂದು ವಿಶ್ವ ಭೂದಿನ. ದಿಸ್ ಇಸ್ ಆಲ್ಸೋ ನೋಡಿ, ನಾನು ಈ ಡೇ ತುಂಬಾ ಬರ್ತವೆ ಸ್ನೇಹಿತರ ಪ್ರತಿ ತಿಂಗಳಲ್ಲೂ, ಬಟ್ ಎಲ್ಲ ತಗೊಳ್ಳಲ್ಲ. ಯಾವ್ದಾದ್ರು ವುಮೆನ್ ಅಂಡ್ ಚಿಲ್ಡ್ರನ್ ರಿಲೇಟೆಡ್ ಇದ್ರೆ ವುಮೆನ್ ಅಂಡ್ ಚಿಲ್ಡ್ರನ್, ಓಕೆ, ಅದು ಬಿಟ್ರೆ ಅರ್ತ್ ಅಂಡ್ ಎನ್ವೈರನ್ಮೆಂಟ್ ರಿಲೇಟೆಡ್ ಇದ್ರೆ ನಾನು ತಗೋತೀನಿ, ಯಾಕಂದ್ರೆ ಅಂಥದ್ದು ಹೆಚ್ಚಾಗಿ ಬರ್ತಕ್ಕಂಥದ್ದು. ಸೊ ನಿಮ್ಗೆ ಇದು ಗೊತ್ತಿರಬೇಕು, ಅರ್ತ್ ಡೇ ಪ್ರತಿ ವರ್ಷ ವಿಶ್ವ ಅರ್ತ್ ಭೂದಿನ 22ನೇ ತಾರೀಕು ಸೆಲೆಬ್ರೇಟ್ ಮಾಡ್ತೀವಿ. 2026ರ ಒಂದು ಥೀಮ್, ವಿಷಯ ಏನು ಅಂತ ಕೇಳಿದ್ದೀನಿ, ಹೇಳ್ತೀರಾ? ಎಸ್, ಅವರ್ ಪವರ್ ಅವರ್ ಪ್ಲಾನೆಟಾ? ಎಸ್, ಅವರ್ ಪವರ್ ಅವರ್ ಪ್ಲಾನೆಟ್. ಓಕೆ, ಫೈನ್. ಸೊ ಆಪ್ಷನ್ ನಮ್ಮ ಶಕ್ತಿ ನಮ್ಮ ಗ್ರಹ, ಆಪ್ಷನ್ ಸಿ. ನೆಕ್ಸ್ಟ್ ಬರ್ತೀನಿ. ಸೆಪ್ಟೆಂಬರ್ 1, 2026 ಜಾರಿಗೆ ಬರುವಂತ ಆಪಲ್ನ ಮುಂದಿನ CEO ಆಗಿ ಯಾರನ್ನು ನೇಮಿಸಲಾಗಿದೆ? ನೋಡಿ, ಈ ಅಪಾಯಿಂಟ್ಮೆಂಟ್ಗಳು ತುಂಬಾ ಆಗ್ತಾ ಇರ್ತವೆ. ಎಲ್ಲ ತಗೊಳ್ಳೋದು, ಯಾಕಂದ್ರೆ ಆಪಲ್, ಮೈಕ್ರೋಸಾಫ್ಟ್ ಈ ತರದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು, ಫೇಸ್ಬುಕ್, ಮೆಟಾ ಇಂಥದ್ನೇ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಆಪಲ್ ನಿಮ್ಗೆ ಟಿಮ್ ಕುಕ್ ಗೊತ್ತಲ್ವಾ, ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗ್ತಾರೆ, ಬೋರ್ಡ್ ಆಫ್ ಮೆಂಬರ್ ಆಗಿ ಈಗ ಅಲ್ಲಿಗೆ. ಸೊ ಅವರ ಒಂದು CEO ಜಾಗಕ್ಕೆ ಯಾರು ಬರ್ತಾ ಇದ್ದಾರೆ? ಜಾನ್ ಟರ್ನಸ್. ಓಕೆ, ಸ್ಟೀವ್ ಜಾಬ್ಸ್ ತಾನೆ ಅದರ ಓನರ್, ಸ್ಟೀವ್ ಜಾಬ್ಸ್ ಅಂಡ್ ಅದರ್ 3 ಪರ್ಸನ್ಸ್ ಇದ್ದಾರೆ. ಜಾಯಿಂಟ್ಲಿ ಇದನ್ನ ಸ್ಥಾಪನೆ ಮಾಡಿತ್ತು. ಟಿಮ್ ಕುಕ್ ಬಿಕಮ್ ಎಕ್ಸಿಕ್ಯೂಟಿವ್ ಚೇರ್ಮನ್. ಓಕೆ ಓಕೆ ನೆಕ್ಸ್ಟ್ ಬರ್ತೀನಿ. ಭಾರತ ಮತ್ತು ದಕ್ಷಿಣ ಕೊರಿಯಾ ಯಾವ ವರ್ಷದ ವೇಳೆಗೆ ತಮ್ಮ ದ್ವಿಪಕ್ಷೀಯ ವ್ಯಾಪಾರವನ್ನು $50 ಬಿಲಿಯನ್ ಹೆಚ್ಚಿಸುವ ಗುರಿಯನ್ನು ಓಕೆ ಬೈಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಬೈಲ್ಯಾಟರಲ್ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಮಾಡ್ಕೊಂಡಿದ್ದಾರೆ. 2030 $50 ಬಿಲಿಯನ್ ಆಗಬೇಕು ಅಂತ. ಈ ಥರದ್ದೆಲ್ಲ ಕ್ವಶನ್ಸ್ ನಿಮಗೆ ಕರೆಂಟ್ ಅಫೇರ್ ಕೇಳ್ತಾನೆ ಸ್ನೇಹಿತರೆ. ಓಕೆ, ಎಸ್ಪೆಷಲಿ
ಕಲ್ಚರಲ್ ಆಗಿರ್ಬೋದು, ಪೀಸ್ಗೆ ಸಂಬಂಧಪಟ್ಟಂತೆ, ಡಿಜಿಟಲ್ ಒಂದು ಕೋಪರೇಷನ್ ಆಗಿರ್ಬೋದು, ಸೆಮಿ ಕಂಡಕ್ಟರ್ ಸಂಬಂಧ, IT ಸಂಬಂಧಪಟ್ಟಂತೆ. ನೆಕ್ಸ್ಟ್, ವಿಶ್ವಸೂತ್ರ ವಿಶ್ವಕ್ಕಾಗಿ ಭಾರತ ನೇಯ್ಗೆ ಎಂಬ ಉಪಕ್ರಮವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು? ವೆರಿ ಇಂಪಾರ್ಟೆಂಟ್. ಏನಿದು ವಿಶ್ವಸೂತ್ರ ವೇವ್ಸ್ ಆಫ್ ಇಂಡಿಯಾ ಅಂತ ಅಂದ್ರೆ, ಇದನ್ನ ನೋಡಿ, ವರ್ಲ್ಡ್ ಫೆಮಿನೈನ್ ಫ್ಯಾಷನ್ ಏನ್ ನಡೀತಾ ಇದೆ. ಓಕೆ, ಈ ಫ್ಯಾಷನ್ ಅಲ್ಲಿ ನಮ್ಮ ಭಾರತದ ಹ್ಯಾಂಡ್ಲೂಮ್ಸ್ಗಳೇನಿವೆ, 30 ಜಿಲ್ಲೆಯಿಂದ 30 ಇದರಿಂದ ರಾಜ್ಯಗಳಿಂದ 30 ಹ್ಯಾಂಡ್ಲೂಮ್ಗಳಿಂದ ವೆರೈಟಿ. ಓಕೆ, ಕರ್ನಾಟಕ, ತಮಿಳುನಾಡು, ಯಾವ್ಯಾವ ರೀತಿ ವೆರೈಟಿಗಳು ಸಿಗುತ್ತೆ. ಕಾಂಜೀವರಂ ಆಗಿರ್ಬೋದು, ಈ ಕಡೆ ಹೋದ್ರೆ ಬೇರೆ ಮೂಗಾ ಸಿಲ್ಕ್ಸ್ ಆಗಿರ್ಬೋದು. ಓಕೆ, ಈ ತರ ಮೈಸೂರು ಸಿಲ್ಕ್ಸ್ ಆಗಿರ್ಬೋದು, ಈ ತರದನ್ನು ತಗೊಂಡು ಅದರಿಂದ ಫ್ಯಾಷನೈಸ್ ಮಾಡಿ ಅದನ್ನ ಉಡುಗೆ ತೊಟ್ಟು ಈ ಒಂದು ಇಂಡಿಯನ್ ಫೆಮಿನ್ ಗ್ರ್ಯಾಂಡ್ ಫಿನಾಲೆ ದಿನ ಇದನ್ನ ಎಕ್ಸಿಬಿಟ್ ಮಾಡಿದ್ದಾರೆ. ಇದು ಅಂದ್ರೆ ಪ್ರಪಂಚಕ್ಕೆ ನಮ್ಮ ಒಂದು ಹೋಗ್ಬೇಕು ಕಾಟನ್ಸ್ ಅನ್ನೋ ರೀತಿ. ಓಕೆ, ಸೊ ಇದು ಯಾವ ಸಚಿವಾಲಯ ಅಂದ್ರೆ, ಇದು ಫಾರ್ ಎಕ್ಸಾಂಪಲ್ ಇದು ಕೇಳಿದ್ರು ವಿಶ್ವಸೂತ್ರ ನೇಯ್ಗೆ ಅಂದ್ರೆ ಜವಳಿ ಸಚಿವಾಲಯ. ಇದು ಮಿಸ್ ಇಂಡಿಯಾ ಫೆಮಿನನ್ 61 ಈವೆಂಟ್ ಅಲ್ಲಿ ಒಡಿಶಾದಲ್ಲಿ ಇದನ್ನ ಅವರು ಶೋಕೇಸ್ಡ್ ಮಾಡಿದ್ದಾರೆ. ಏನು ಉದ್ದೇಶ? ನಮ್ದು ವೋಕಲ್ ಫಾರ್ ಲೋಕಲ್ ಅಲ್ವಾ, ವೋಕಲ್ ಫಾರ್ ಲೋಕಲ್ ಟು ಗ್ಲೋಬಲ್ ಅಂತ, ನಮ್ಮ ಲೋಕಲ್ನ ಗ್ಲೋಬಲ್ ವರ್ಕ್ ತಗೊಂಡೋಗ್ಬೇಕು ಅಂತ. ಅದಕ್ಕೆ 5F ಫ್ರೇಮ್ ವರ್ಕ್ ಮಾಡಿರೋದು. ಫಾರ್ಮ್ ಇಂದ ಫೈಬರ್ ಅಲ್ವಾ, ಫೈಬರ್ ತಾನೆ, ಫಸ್ಟ್ ಫಾರ್ಮ್ ಬೆಳಿತೀವಿ, ಅದನ್ನ ಫೈಬರ್ ಆಗಿ ತೆಗಿತೀವಿ, ಆಮೇಲೆ ಫ್ಯಾಕ್ಟ್ರಿ ತಗೊಂಡೋಗ್ತೀವಿ, ಫ್ಯಾಕ್ಟ್ರಿ ಟು ಫ್ಯಾಷನ್ ತಗೊಂಡೋಗ್ತೀನಿ, ಫ್ಯಾಷನ್ ಟು ಫಾರಿನ್ ತಗೊಂಡೋಗ್ಬೇಕು. 5F ಫ್ರೇಮ್ ವರ್ಕ್ ಅಂತೀವಿ. ಕೇಳ್ಬೋದು 5F ಫ್ರೇಮ್ ವರ್ಕ್, ವಿಶ್ವಸೂತ್ರ ವೇವ್ಸ್ ಏನಿದು, ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಅರ್ಥ ಆಗ್ತಿದೆಯಲ್ಲ? ಇದೆಲ್ಲ ಕೇಳ್ತಾರೆ ಸ್ನೇಹಿತರೆ ಎಕ್ಸಾಮ್ಗೆ. ಇಲ್ಲಿ ನೋಡಿ ಕೊಟ್ಟಿದ್ದೀನಿ. ಓಕೆ, ಮೂಗಾ ಸಿಲ್ಕ್ಸ್ ಆಗಿರ್ಬೋದು, ಮತ್ತೆ ಕಾಂಚೀವರಂ ಆಗಿರ್ಬೋದು, ಲೆಪ್ಶಾ ಆಗಿರ್ಬೋದು, ಇಳ್ಕಲ್ ಆಗಿರ್ಬೋದು. ಓಕೆ, ಸೊ ಎಲ್ಲ ರಾಜ್ಯಗಳಿಂದ ಎಲ್ಲ ರೀತಿಯೂ ತಂದು ಅದನ್ನ ಫ್ಯಾಷನಬಲ್ ಆಗಿ ಸ್ಟಿಚ್ ಮಾಡಿ ಮಾಡ್ತಕ್ಕಂಥದ್ದು. ಇತ್ತೀಚೆಗೆ ಭಾರತದ ರೈಲ್ವೆ ಡಿಪೋಗಳಲ್ಲಿ ಒಂದನ್ನು ದೇಶದ ಮೊದಲ ನೀರು ತಟಸ್ಥ ಸೌಲಭ್ಯ ಎಂದು ಘೋಷಿಸುವ ಮೂಲಕ ಸುಸ್ಥಿರ ರೈಲ್ವೆ ಕಾರ್ಯಾಚರಣೆಗಳತ್ತ ಒಂದು ಪ್ರಮುಖ ಹೆಜ್ಜೆಯನ್ನು ಸಾಧಿಸಲಾಗಿದೆ. ವೆರಿ ಇಂಪಾರ್ಟೆಂಟ್. ನೀರು ತಟಸ್ಥ ಅಂದ್ರೆ ವಾಟರ್ ನ್ಯೂಟ್ರಲ್ ಫೆಸಿಲಿಟಿ ಅಂತ. ರೈಲ್ವೆ ಡಿಪೋ ಅಂದ್ರೆ ಪ್ರತಿಯೊಂದಕ್ಕೂ ಬಸ್ ಡಿಪೋ ರೈಲ್ವೆ ಡಿಪೋನೂ ಇದೆ, ಅಲ್ಲೆಲ್ಲ ಸರ್ವಿಸಸ್ಗಳು ಬಂದು ನಿಂತ್ಕೊಳ್ಳೋದು. ಓಕೆ, ರೈಲ್ವೆ ಸ್ಟೇಷನ್ ನಿಲ್ಸಕ್ಕಾಗಲ್ಲ, ಅಲ್ಲಿ ಬಂದು ನಿಂತ್ಕೊಳ್ಳೋದು, ಸರ್ವಿಸ್ ಮಾಡೋದಾದ್ರೆ ಮತ್ತೊಂದಾಗ ಮಗದೊಂದು. ಓಕೆ, ಸೊ ಇಲ್ಲಿ ಕ್ಲೀನಿಂಗ್ ಬೇರೆ ಎಲ್ಲದಕ್ಕೂ ಕೊಟ್ಟರೆ ವಾಟರ್ ನ್ಯೂಟ್ರಲ್ ಅಂದ್ರೆ ವಾಟರ್ ಯೂಸ್ ಮಾಡೋದು ಅಂತಲ್ಲ, ಒಂದ್ಸಲ ಯೂಸ್ ಮಾಡಿರೋ ವಾಟರ್ನ ರೀಯೂಸ್ ಮಾಡೋದು, ರೀಸೈಕಲ್. ಆಮೇಲೆ ರೈನ್ ವಾಟರ್ ಇದ್ರೆ ರೈನ್ ವಾಟರ್ ಯೂಸ್ ಮಾಡೋದು, ಹತ್ರ ಹೊಸದಾಗಿ ಯಾವುದೇ ವಾಟರ್ ತಗೊಳ್ಳಲ್ಲ. ಕಂಕಾರಿಯಾ ಕೋಚಿಂಗ್ ಡಿಪೋ ಅದನ್ನ ಮಾಡಿರ್ತಕ್ಕಂಥ ನಂಬರ್ ಫಸ್ಟ್ ಇನ್ ಇಂಡಿಯಾ. ಓಕೆ, ಇಂಡಿಯಾಸ್ ಫಸ್ಟ್ ವಾಟರ್ ನ್ಯೂಟ್ರಲ್ ರೈಲ್ವೆ ಡಿಪೋ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳ್ತಾನೆ. ಫೈನ್. ಸೊ ಏನ್ ಮಾಡ್ತಾರೆ? ವಾಟರ್ ನ್ಯೂಟ್ರಲ್ ಅಂದ್ರೆ ಕನ್ಸಂಪ್ಷನ್ ಇಸ್ ಈಕ್ವಲ್ ಟು ಏನು, ಕನ್ಸರ್ವೇಷನ್ ಪ್ಲಸ್ ರೀಸೈಕ್ಲಿಂಗ್ ರೀಚಾರ್ಜ್ ಅಂತ. ಅಡ್ವಾನ್ಸ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿದ್ದಾರೆ ಅಲ್ಲಿ. ರಿಯೂಸ್ ಆಫ್ ಟ್ರೈನ್ ವಾಷಿಂಗ್ ಅಂಡ್ ಕ್ಲೀನಿಂಗ್ ನ ರಿಯೂಸ್ ಮಾಡೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅದನ್ನ ಆ ನೀರ್ನ ಬೇಡದೇ ಇರೋದನ್ನ ಒಂದಷ್ಟು ವಾಟರ್ ಆಡಿಟಿಂಗ್ ಮಾಡಿ ಅದನ್ನ ಗ್ರೌಂಡ್ ವಾಟರ್ ರೀಚಾರ್ಜ್ ಯೂಸ್ ಮಾಡ್ತಾರೆ. ಓಕೆ, ಕಮ್ಮಿ ವಾಟರ್ ಯೂಸ್ ಮಾಡಿ ಹೈ ಎಫಿಷಿಯಂಟ್ ಟೆಕ್ನಾಲಜಿನ ಇಟ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕೇಳ್ಬೋದು ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಮೇಘಾಲಯ ಸರ್ಕಾರ ಮೇಘಾಲಯ ಅಧಿಕೃತ ಭಾಷೆಗಳ ಸುಗ್ರೀವಾಜ್ಞೆ 2026 ಅನುಮೋದಿಸಿದೆ. ಇಂಗ್ಲಿಷ್ ಜೊತೆಗೆ ಡ್ಯಾಶ್ ಪೂರ್ಣ ಅಧಿಕೃತ ಭಾಷಾ ಸ್ಥಾನವನ್ನು ನೀಡಿದೆ. ಯೂಶುವಲ್ ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ನೀವು ನೋಡಿದ್ರೆ, ನಮ್ಮ ಒಂದು ಇದು ಬಂದಾಗ, ಸ್ವತಂತ್ರ ಬಂದಾಗ ಅವರ ಒಂದು ರಾಜ್ಯದಲ್ಲಿ, ಓಕೆ, ಅವರ ಒಂದು ವಿಧಾನಸಭೆಗಳಲ್ಲಿ ಇಂಗ್ಲಿಷ್ನ ಹೆಚ್ಚಾಗಿ ಅವರು ಅಧಿಕೃತ ಭಾಷೆಯಾಗಿ ಯೂಸ್ ಮಾಡ್ತಾ ಇದ್ರು. ಇವಾಗ ಪ್ರತಿಯೊಂದು ರಾಜ್ಯನೂ ಬೇರೆ ಬೇರೆ ಇದನ್ನ ಆಡ್ ಮಾಡ್ತಾ ಬರ್ತಾ ಇದೆ. ಸೊ ಮೇಘಾಲಯ ಸರ್ಕಾರ ಇಂಗ್ಲಿಷ್ ಜೊತೆಗೆ ಅಂದ್ರೆ ಬೇರೆ ಇರ್ಲಿಲ್ವಾ, ಬೇರೆ ಗಾರೋ ಇರ್ಲಿಲ್ವಾ ಇತ್ತು, ಖಾಸಿ ಇರ್ಲಿಲ್ವಾ ಇತ್ತು, ಅಂದ್ರೆ ಅಫಿಷಿಯಲ್ ಆಗಿ ಘೋಷಣೆ ಮಾಡಿಲ್ಲ, ಯೂಸ್ ಮಾಡ್ಬೋದಾಗಿತ್ತು. ಬಟ್ ಈಗ ಅಫಿಷಿಯಲ್ ಆಗಿ ಅದಕ್ಕೆ ಅನುಮೋದನೆ ಕೊಟ್ಟಿರೋದ್ರಿಂದ ಇಂಗ್ಲಿಷ್ ಜೊತೆಗೆ ಅವರು ಅದನ್ನ ಅಫಿಷಿಯಲ್ ಆಗಿ ಇದರಲ್ಲಿ ಯಾವ್ದ್ರಲ್ಲಿ ವಿಧಾನಸಭೆ ಮತ್ತೆ ಕಮ್ಯುನಿಕೇಶನ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಖಾಸಿ ಮತ್ತು ಗಾರೋ ಇದೆರಡಕ್ಕೆ ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಕೊಟ್ಟಿದ್ದಾರೆ. 2005 ಒಂದು ಲ್ಯಾಂಗ್ವೇಜ್ ಆಕ್ಟ್ ನ ರಿಪ್ಲೇಸ್ ಮಾಡಿ 2026 ಮೇಘಾಲಯ ಸರ್ಕಾರ ತಂದಿದೆ. ನೆಕ್ಸ್ಟ್, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ. ಓಕೆ, 3 ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದರ ಒಂದು ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟ್ನ, ಈ ಒಂದು ಸ್ಕೀಮ್ನ. ಓಕೆ, ಇದನ್ನು ಮಾರ್ಚ್ 2028 ಒಟ್ಟು ವೆಚ್ಚವನ್ನು 83,977 ಕೋಟಿಗೆ ಹೆಚ್ಚಿಸಲಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಂತ 1 2000 ಪ್ರಾರಂಭಿಸಲಾಯಿತು. ಯಾವ ಹೇಳಿಕೆ ಸರಿ ಅಂತ ಕೇಳಿದೆ. ಎಷ್ಟು ಚೆನ್ನಾಗಿದೆ ಕ್ವಶನ್. ನಿಮಗೆ ಹಂತ 3 ಗೊತ್ತಿರಬೇಕಂದ್ರೆ ಹಂತ 1 ಯಾವಾಗ ಬಂತು ಅಂದ್ರೆ ಫಸ್ಟ್ ಯಾವಾಗ ಲಾಂಚ್ ಮಾಡಿದ್ರು ಗೊತ್ತಿರಬೇಕು, ಸೆಕೆಂಡ್ ಯಾವಾಗ ಆಯ್ತು ಅಂತ ಗೊತ್ತಿರಬೇಕು. ಹಂತ 3 ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕನೆಕ್ಟಿವಿಟಿನ ಬೇಗ ಬಿಲ್ಡ್ ಮಾಡ್ತಾ ಇದ್ದಾರೆ. ಸ್ಕೂಲು, ರೈಲ್ವೆ, ಬ್ರಿಡ್ಜು ಅವನ್ನೆಲ್ಲ ಕನೆಕ್ಟಿವಿಟಿನ ಕಂಪ್ಲೀಟ್ ಮಾಡಬೇಕು ಅಂತ. ಅಂದ್ರೆ ನಿಮಗೆ ಬ್ರಿಡ್ಜ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಇವನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ
ಸೊ ಇಲ್ಲೆಲ್ಲ ಆಪ್ಷನ್ಸ್ ಕರೆಕ್ಟು. ಅದನ್ನ ಇದು ಡಿವೈಡ್ ಮಾಡಿದ್ದಾರೆ. ಮಾರ್ಚ್ 2028 ತನಕ ಪ್ಲೇನ್ ಏರಿಯಾದಲ್ಲಿ ರೋಡು ಹಿಲ್ಲಿ ಏರಿಯಾ ಕನೆಕ್ಟ್ ಮಾಡೋದು. ಬ್ರಿಡ್ಜಸ್ ಅಂಡ್ ಹಿಲ್ಲಿ ಏರಿಯಾದಲ್ಲಿ ಅಂದ್ರೆ ಎಲ್ಲಿ ನಾರ್ತ್ ಈಸ್ಟ್ ಸ್ಟೇಟ್ಸ್ ಆಗಿರ್ಬೋದು, ಹಿಮಾಲಯ, ಎಲ್ಲಿ ದೊಡ್ಡ ದೊಡ್ಡ ಬೆಟ್ಟ, ವೆಸ್ಟರ್ನ್ ಘಾಟ್ಸ್ಗಳಿರುತ್ತೆ, ಅಲ್ಲಿ ಟಿಲ್ ಮಾರ್ಚ್ 2029 ತನಕ ತಗೊಂಡೋಗ್ಬೇಕು. ನಾರ್ಮಲ್ ಏರಿಯಾದಲ್ಲಿ 2028 ತನಕ. ಇದನ್ನ 2000 ಇಸ್ವಿಲಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಅಂತ ತಂದ್ರು. ಆಮೇಲೆ 2013ರಲ್ಲಿ ಫೇಸ್ 2 ಅಂತ ಮಾಡಿದ್ರು. 2019ರಲ್ಲಿ ಫೇಸ್ 3 ನೋಡಿ 19ರಲ್ಲೇ ಬಂದಿದೆ. ಈಗ ಅದನ್ನ 2028 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಎಲ್ಲ ಆಪ್ಷನ್ಸ್ ಕರೆಕ್ಟ್. ನೆಕ್ಸ್ಟ್, ದೇಶದ ಎಐ ಆಡಳಿತ ಕಾರ್ಯತಂತ್ರ ಮತ್ತು ನೀತಿ ಚೌಕಟ್ಟನ್ನು ಮಾರ್ಗದರ್ಶನ ಮಾಡಲು ಭಾರತ ಸರ್ಕಾರವು ಕೃತಕ ಬುದ್ಧಿಮತ್ತೆ ಆಡಳಿತ ಮತ್ತು ಆರ್ಥಿಕ ಗುಂಪು ಎಂಬ ಉನ್ನತ ಮಟ್ಟದ ಸಂಸ್ಥೆಯನ್ನು ರಚಿಸಿದೆ. ಸೊ ಅದರ ಅಧ್ಯಕ್ಷರು ಯಾರು ಅಂತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗವರ್ನೆನ್ಸ್ ಅಂಡ್ ಎಕನಾಮಿಕ್ ಗ್ರೂಪ್ ಅಂತ ಹೇಳಿ ಹೆಂಗೆ ಆಡಳಿತ ಮಾಡಬೇಕು, ಈಗ ಗೊತ್ತಿದೆಯಲ್ಲ ಆರ್ಟಿಫಿಷಿಯಲ್ಸ್ ಏನೇನು ಆಗ್ತಾ ಇದೆ ಅಂತ. ಅದಕ್ಕೆ ಒಂದು ಪಾಲಿಸಿ ತರಬೇಕು. ದೇಶದ ನಮ್ಮ ಪಾಲಿಸಿ ಹೆಂಗೆ ಯುಟಿಲೈಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು, ಯಾವ್ದಕ್ಕೆ ಯೂಸ್ ಮಾಡಬೇಕು, ಯಾವ್ದು ಯೂಸ್ ಮಾಡಬಾರ್ದು, ಆ ಥರ ಒಂದು ಎಕನಾಮಿಕ್ ಗ್ರೂಪ್ ಮತ್ತೆ ಗವರ್ನೆನ್ಸ್ ಆಡಳಿತ ಹೆಂಗಿರಬೇಕು ಅನ್ನೋದಕ್ಕೆ ಒಂದು ಫ್ರೇಮ್ ವರ್ಕ್ ಮಾಡಿ ಅಂತೇಳಿ ಒಂದು ಸಮಿತಿನ ಮಾಡಿದ್ದಾರೆ. ಅಧ್ಯಕ್ಷರು ಯಾರು ಅಂತ ಕೇಳಿದ್ದೀನಿ. ಆ ಸಮಿತಿ ಅಧ್ಯಕ್ಷರು ಅಶ್ವಿನಿ ವೈಷ್ಣವ್. ಓಕೆ, ಅಶ್ವಿನಿ ವೈಷ್ಣವ್. ಓಕೆ, ನೆಕ್ಸ್ಟ್ ಹೋಗ್ತೀನಿ. ಅದರ ವೈಸ್ ಪ್ರೆಸಿಡೆಂಟು ಜಿತಿನ್ ಪ್ರಸಾದ್, ವೈಸ್ ಚೇರ್ಮನ್. ನೆಕ್ಸ್ಟ್, ಅರ್ಬನ್ ಚಾಲೆಂಜ್ ಫಂಡ್ ನೋಡಿ, ಮೊನ್ನೆ ಎಕ್ಸಾಮಲ್ಲಿ ಕೇಳಿದ, ನಾವು ಇದನ್ನ ವೀಕ್ಲಿ ಕರೆಂಟ್ ಅಫೇರ್ ಡೀಟೇಲ್ ಮಾಡಿದ್ದೀವಿ. ಕೇಂದ್ರ ನೆರವು ಎಷ್ಟು ಅಂತ. ಅರ್ಬನ್ ಚಾಲೆಂಜ್ ಫಂಡ್ಗೆ ಕೇಂದ್ರ 1 ಲಕ್ಷ ಕೋಟಿ ಕೊಟ್ಟಿದೆ ಸ್ನೇಹಿತರೆ. ಅದನ್ನ 4 ಲಕ್ಷ ಕೋಟಿ ತಗೊಂಡೋಗ್ಬೇಕು ಅಂತಕ್ಕಂಥದ್ದು ಇವಾಗ ಮಾಡಿರ್ತಕ್ಕಂಥ ಹೊಸ ಒಂದು ಅಮೆಂಡ್ಮೆಂಟ್. ಅಂದ್ರೆ ಫಂಡ್ 1 ಲಕ್ಷ ಕೋಟಿನೇ ಇರುತ್ತೆ, ಅದನ್ನ 4 ಲಕ್ಷ ಕೋಟಿಗೆ ಏರಿಸಬೇಕು ಅಂದ್ರೆ ಏನ್ ಮಾಡ್ಬೇಕು, ಬೇರೆ ಬೇರೆಯವರು ಪ್ರೈವೇಟ್ ಗಳಿಂದ ಬೇರೆ ಬೇರೆ ಅಸಿಸ್ಟೆನ್ಸ್ ಇಂದ ಬರಬೇಕು. ಓಕೆ ಆಯ್ತಾ, ಇನ್ವೆಸ್ಟ್ಮೆಂಟ್ ಮುಖಾಂತರ ಬರಬೇಕು. ಏನಕ್ಕೆ ಇದು ಯೂಸ್ ಮಾಡ್ತೀವಿ, ಇದನ್ನ ಅರ್ಬನ್ ನಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ, ಸೊ ಬೇರೆ ಬೇರೆ ಸ್ಕೀಮ್ಸ್ಗಳಿಗೆ, ಅದು ವಾಟರ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಸ್ಯಾನಿಟೇಷನ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗ್ಬೋದು, ಕ್ಲೈಮೇಟ್ ರೆಸಿಲೆಂಟ್ ಆಗಿರ್ಬೋದು, ಸೊ ಇದಕ್ಕೆಲ್ಲ ಕೂಡ ಅರ್ಬನ್ ನಗರಗಳನ್ನು ಸುಸ್ಥಿರವಾಗಿ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಅರ್ಬನ್ ಚಾಲೆಂಜ್ ಫಂಡ್. ಓಕೆ, ಈಗ ಹೊಸದಾಗಿ ಗೈಡ್ಲೈನ್ಸ್ ಅದು 4 ಲಕ್ಷ ಕೋಟಿಗೆ ಅದನ್ನ ಪುಷ್ ಮಾಡಬೇಕು ಅಂತಕ್ಕಂಥದ್ದು. ಅಂದ್ರೆ ಸರ್ಕಾರ ಗೌರ್ಮೆಂಟ್ ಇಂದ ಕೊಡೋದು ಸೆಂಟ್ರಲ್ ಗೌರ್ಮೆಂಟ್ 1 ಲಕ್ಷನೇ, ಅಂದ್ರೆ ಅದನ್ನ ಬೇರೆ ಬೇರೆ ರೂಟ್ಗಳಿಂದ ತರಬೇಕು, 4 ಲಕ್ಷ ಕೋಟಿ ಮಾಡಬೇಕು. ಆರ್ಟಿಮಿಸ್ 2 ಇದ್ರ ಬಗ್ಗೆ ಅಂತ ತುಂಬಾ ಡೀಟೇಲ್ ಆಗಿ ನಾವು ವೀಕ್ಲಿ ಹೇಳಿದ್ದೀನಿ, ಇಲ್ಲೂ ಕೂಡ ಡಿಸ್ಕಸ್ ಮಾಡ್ತೇನೆ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ಇದು ಪೆಸಿಫಿಕ್ ಮಹಾಸಾಗರ ಯಶಸ್ವಾಗಿ ಭೂಮಿಗೆ ಮರಳಿತು, ಅದು ವಾಪಸ್ಸು ಕೂಡ ಬಂತು. 10 ಡೇಸ್ 4 ಜನ ಹೋಗಿದ್ರು ಸರ್. ಅದು 50 ವರ್ಷ ಅಪೋಲೋ. ಓಕೆ, 50 ವರ್ಷಗಳ ನಂತರ, ಅಪೋಲೋದ ನಂತರ US ಯುನೈಟೆಡ್ ಸ್ಟೇಟ್ಸ್ ಒಂದಷ್ಟು ಸಿಬ್ಬಂದಿಯನ್ನು ಚಂದ್ರನ ಹತ್ರ ಕಳಿಸಿದ್ರು. ಚಂದ್ರನ ಮೇಲೆ ಇಳಿಲಿಲ್ಲ, ಸುತ್ಕೊಂಡ್ ಬರ್ತಾರೆ. ಓಕೆ, ಆರ್ಟಿಮಿಸ್ 2ರಲ್ಲಿ ಬಳಸಲಾದ ಓರಿಯನ್ ಕ್ಯಾಪ್ಸೂಲ್ನ ಹೆಸರೇನು. ಅದನ್ನ ಒಳಗಡೆ ಕೂತ್ಕೊಂಡು ಹೋಗೋಕೆ 4 ಜನ, ಒಂದು ಕ್ಯಾಪ್ಸೂಲ್ ಅಂತ ಇರುತ್ತಲ್ಲ, ಓಕೆ, ಆ 4 ಜನ ಕೂತ್ಕೊಳ್ಳೋಕೆ ಆ ಕ್ಯಾಪ್ಸೂಲ್ ಹೆಸರೇನು ಅಂತ. ಓರಿಯನ್ ಕ್ಯಾಪ್ಸೂಲ್ ಅಂತ ಅಲ್ಲೇ ಕೊಟ್ಟಿದ್ದೀನಿ, ಓರಿಯನ್ ಕ್ರ್ಯೂ ಅಂತ ಕರಿತೀವಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಭಾರತದಿಂದ ಏನು ಕೆನಡಿ ಸ್ಪೇಸ್ ಸೆಂಟರ್ ಇಂದ ಅವರು ಲಾಂಚ್ ಆಗ್ತಾರೆ. ಓಕೆ, ತಮ್ಮ ಭಾರತದ ಭೂಕಕ್ಷೆಯವನ್ನ ಅದನ್ನ ಇಂದ ಹೊರಗೆ ಬಂದು ಚಂದ್ರನತ್ತ ಹೋಗಿ, ಓಕೆ, ಅಲ್ಲಿಂದ ಚಂದ್ರನ ಒಂದು ಏನೋ ಗ್ರಾವಿಟೇಷನ್ ಪುಲ್ ಇಂದ ಅದನ್ನ ವಾಪಸ್ ಅದನ್ನ ಬೌನ್ಸ್ ಮಾಡಿ ಅಲ್ಲಿಂದ ವಾಪಸ್ ಬಂದು ಇಲ್ಲಿ ಇಳಿತಕ್ಕಂಥದ್ದು. ಓಕೆ, 4 ಜನ ಹೋಗಿದ್ರು. ಅದರಲ್ಲಿ ಹೊಸದಾಗಿ ನೋಡಿದ್ರೆ ಒಬ್ಬ ಮಹಿಳೆ ಕೂಡ ಇದ್ಲು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೆನಡಾದವರು ಒಬ್ಬನ ಕರ್ಕೊಂಡು ಹೋಗಿದ್ರು. ಮತ್ತೆ ವಿಕ್ಟರ್ ಗ್ಲೋವರ್, ಬ್ಲ್ಯಾಕ್ ಮ್ಯಾನ್ ಅಂತ, ಅವರು ಯೂಶಲಿ ಅವರು US ಅಲ್ಲಿ ಏನೋ ಅವರು ಪೈದಾಮ ಮಾಡ್ತಾರೆ, ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗಿರೋ ಅನ್ನೋದು ಒಂದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಓಕೆ, 10 ಡೇಸ್ ಜರ್ನಿ ಆಗಿತ್ತು. 2,52,756 ಮೈಲ್, ಅಪ್ರಾಕ್ಸಿಮೇಟ್ಲಿ 4.7 ಲಕ್ಷ ಕಿಲೋಮೀಟರ್ ಏನೋ ಬರುತ್ತೆ, ಮೈಲ್ಸ್ ಇದೆ ಹೇಳಿರೋದು ನಾನು. ಈ ಡಿಸ್ಟೆನ್ಸ್ ಲಾಸ್ಟ್ ಟೈಮ್ ಅಪೋಲೋ 13 ಅಂತ ಹೋಗಿದ್ರಲ್ಲ, ಅದಕ್ಕಿಂತ ದೂರ ಹೋಗಿ ಬಂದಿರತಕ್ಕಂಥದ್ದು. ಲೋ ಅರ್ತ್ ಆರ್ಬಿಟ್ ಸ್ಪೇಸ್ ಲಾಂಚ್ ಸಿಸ್ಟಮ್ ಅಂತಕ್ಕಂಥ ವೆಹಿಕಲ್ ನ ಕೆನಡಿ ಸ್ಪೇಸ್ ಸೆಂಟರ್ ಅಂತ ಹೋಗಿರ್ತಕ್ಕಂಥ ಸ್ನೇಹಿತರೆ. ಏನಕ್ಕೆ ಹೋಗಿದ್ರು ಇಲ್ಲಿ ನಾನು ಇಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇದು ಏಪ್ರಿಲ್ 1, 2026 ಕಾರ್ಯಾಚರಣೆ ಮಾಡಿರ್ತಕ್ಕಂಥ 10 ದಿನ ನಂತರ ಬಂದ್ರು. ಇದು 1972 ಅಪೋಲೋ 11 ನಂತರ, ಯಾಕಂದ್ರೆ ಅಲ್ಲಿ ಚಂದ್ರನ ಮೇಲೆ ಇಳಿಸಿದ್ರು ಅದನ್ನ ಕರ್ಕೊಂಡು ಹೋಗಿ ಅಲ್ವಾ, ಇಲ್ಲಿ ಇಳಿಸ್ಲಿಲ್ಲ. ಏನಕ್ಕೆ ಇದು ಅಂದ್ರೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಏನ್ ಟೆಸ್ಟ್ ಮಾಡ್ತಾರೆ ಇಲ್ಲಿ ಅಂತ ಹೇಳ್ತೀನಿ. ಡಿ ಸ್ಪೇಸ್ ಸಿಸ್ಟಮ್ ಮೌಲ್ಯೀಕರಣ, ಅಲ್ಲಿ ಹೆಂಗಿದೆ ಸಂವಹನ, ಕಮ್ಯುನಿಕೇಶನ್, ವಿಕಿರಣ ವ್ಯವಸ್ಥೆ ಹೆಂಗಿದೆ. ಓಕೆ, ಸೊ ಅಲ್ಲಿದ್ದು ಬರೋದ್ರಿಂದ ವಿಕಿರಣ ವ್ಯವಸ್ಥೆ ಹೆಂಗಿದೆ, ಮಾನವ ಸುರಕ್ಷತೆ ಹೆಂಗಿದೆ, ಪೈಲಟಿಂಗ್ ಸಾಮರ್ಥ್ಯ ಹೆಂಗಿದೆ, ಅಲ್ಲಿ ತುರ್ತು ಪರಿಸ್ಥಿತಿ ಏನಾದಾಗ ಅಲ್ಲಿ ಲ್ಯಾಂಡಿಂಗ್ ಮತ್ತೆ ವಾಪಸ್ ಬರಕ್ಕೆ ಹಿಂಗಿದೆ, ಮತ್ತೆ ಮುಂದೆ ಅದನ್ನ ಚಂದ್ರನ ಮೇಲೆ ಒಂದು ಹೋಗಿ ಬರೋಕ್ಕೆ ಒಂದು ಪ್ರವಾಸೋದ್ಯಮ ಮಾಡಕ್ಕೆ ಹೆಂಗಿರುತ್ತೆ ಅಲ್ಲಿ ಅನ್ನೋದನ್ನ ಸ್ಟಡಿ ಮಾಡಕ್ಕೆ. ಹಂಗ ನೋಡಿ, ಇದು
ಆರ್ಟಿಮಿಸ್ 2 ಅಂತ ಅಂದ್ರೆ ಮೊದಲು ಹೋಗಿದ್ರು ಅಂತ ಅರ್ಥ. ಹೌದು, 2002ರಲ್ಲಿ ಅವಾಗ ಗಗನಯಾತ್ರಿ ಕಳಿಸ್ಲಿಲ್ಲ, ಹಂಗೆ ಜಸ್ಟ್ ಅವರ ವೆಹಿಕಲ್ ಕಳಿಸಿದ್ರು ಅಷ್ಟೇ. ಈಗ 2ರಲ್ಲಿ ಮಾನವರನ್ನ ಕಳಿಸಿದ್ದಾರೆ. ಓಕೆ, ಇಲ್ಲಿ ರೀಡ್ ವೈಸ್ಮನ್ ಅಂತ ಕಮಾಂಡರು, ವಿಕ್ಟರ್ ಗ್ಲೋವರ್ ಇವರು ಕೂಡ ಅದೇ ಹೇಳಿದ ನಾನು ನಮಗೆ ಕಪ್ಪು ಬಣ್ಣದ ಇದು ಅಂತ. ಕ್ರಿಸ್ಟಿನಾ ಕೋಚ್ ಮೊದಲ ಮಹಿಳೆ, ಚಂದ್ರನ ಸಮೀಪಕ್ಕೆ ಪ್ರಯಾಣಿಸಿದ ಮೊದಲ ಮಹಿಳೆ. ಓಕೆ, ಸೊ ಇದೆಲ್ಲ ಗೊತ್ತಿರಲಿ. ಅಂಡ್ ಜರ್ಮನ್ ಹ್ಯಾನ್ಸನ್ ಇವರು ಅಮೆರಿಕದಲ್ಲದವರು, ಕೆನಡಾದವರು, ಸೊ ಅವ್ರನ್ನು ಕೂಡ ಕಳಿಸಿರ್ತಕ್ಕಂಥದ್ದು. ಓಕೆ, ಸೊ ಇದನ್ನು ಕೇಳಬಹುದು ಎಕ್ಸಾಮಲ್ಲಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸ್ಲಿಂಗ್ ಶಾಟ್ ನೋಡಿ, ಚಂದ್ರನ ಹಾರಾಟ ಮಾಡುತ್ತಾ, ಚಂದ್ರನ ಹತ್ರ ಮುಕ್ತ ಅವ್ರ ಹತ್ರ ಹಾರಾಟ ಮಾಡ್ತಾರೆ. ಚಂದ್ರನ ಗುರುತ್ವಾಕರ್ಷಣೆ ಬಳಸಿಕೊಂಡು ಭೂಮಿಯ ಕಡೆಗೆ ಸ್ಲಿಂಗ್ ಶಾಟ್ ಮಾಡಲು ಚಂದ್ರನ ದೂರದ ಬದಿಯಿಂದ 7,400 ಕಿಲೋಮೀಟರ್ ಆಚೆಗೆ ಹಾರುತ್ತಾರೆ. ಅಂದ್ರೆ ಅಲ್ಲಿನ ಒಂದು ಗ್ರಾವಿಟಿ ಅಸಿಸ್ಟ್ ಅನ್ನೋ ಒಂದು ಇದನ್ನ ಯೂಸ್ ಮಾಡ್ಕೊಂಡು ಸ್ಲಿಂಗ್ ಶಾಟ್ ಮುಖಾಂತರ ಕಕ್ಷೀಯ ಯಂತ್ರದಲ್ಲಿ ವಾಪಸ್ ಅವರು ಭೂಮಿಗೆ ಬರ್ತಕ್ಕಂಥದ್ದು. ಓಕೆ, ಈಗೆಲ್ಲ ಇದು ಓದಿದ್ರಲ್ಲ, ಇನ್ನೊಂದು ಕ್ವಶನ್ ಕೇಳೋದ್ರ ಬಗ್ಗೆ ಆನ್ಸರ್ ಮಾಡ್ತೀರಾ ನೋಡಿ, ಹೇಳಿ ನೋಡೋಣ. ಆರ್ಟಿಮಿಸ್ 2 ಸಂಬಂಧಪಟ್ಟಂತೆ ಇದು ಭೂಮಿಯಿಂದ ಸುಮಾರು 4.7 ಲಕ್ಷ ಕಿಲೋಮೀಟರ್. ನಾನು ನಿಮ್ಗೆ ಹೇಳಿದೆ, ಮೈಲ್ಸ್ ಅಲ್ಲಾರು ಕೇಳ್ಬೋದು ಅಥವಾ ಕಿಲೋಮೀಟರ್ ಅಲ್ಲಾರು ಕೇಳ್ಬೋದು, ಎರಡು ಗೊತ್ತಿರಲಿ. ಇದು ಭೂಮಿಯಿಂದ ಅತ್ಯಂತ ದೂರದ ಮಾನವ ಪ್ರಯಾಣ ಆಗಿದೆ. ಎಸ್, ದಿಸ್ ಇಸ್ ಕರೆಕ್ಟ್. ಹಿಂದಿನ ದಾಖಲೆಯನ್ನು ಅಪೋಲೋ 11 ಅಲ್ಲ, ಅಪೋಲೋ ಎಷ್ಟು ಹೇಳಿದ್ ನಾನು, 17 13 ಅಲ್ವಾ ಹೇಳಿದ್ ನಾನು. ಎಸ್, ದಿಸ್ ಇಸ್ ರಾಂಗ್. ಇದು 5 ಗಗನಯಾತ್ರೆ ಒತ್ತು ಇದಕ್ಕೆ. ಎಸ್, ಯಾವ್ದು ಕರೆಕ್ಟು, ಯಾವ್ದು ಸರಿ, ಫಟಾಫಟ್ ಎದ್ರಳ್ಬೇಕು ಸ್ನೇಹಿತರೆ. ಇಲ್ಲಿಂದ ಬನ್ನಿ, ನಾನು ತೋರಿಸ್ತೇನೆ ನಿಮಗೆ. ಇಲ್ಲಿ ನಾನು ಹೇಳೋದಲ್ಲ ನೋಡಿ, 252,756 ಮೈಲ್ಸ್, 2,52,052 ಅಥವಾ 4.7 ಲ್ಯಾಕ್ ಕಿಲೋಮೀಟರ್ ಅಂತ ಹೇಳಿದೆ ನಾನು ನಿಮಗೆ. ಅರ್ಥ ಆಗ್ತಿಲ್ಲ ನೋಡಿ, ಅಪೋಲೋ 13. ಓಕೆ, ಚಂದ್ರದ ಮೇಲೆ ಹೋಗಿದ್ದು ಅಪೋಲೋ 17 ಅದು. ಇದು ಹೈಯೆಸ್ಟ್ ದೂರ ಅಪೋಲೋ 13 ಹೋಗಿ ಬಂದಿದ್ರು. ಈಗ ಅದು ಬಿಟ್ರೆ ಆರ್ಟೆಮಿಸ್ 2. ಓಕೆ, ಅದು ಗೊತ್ತಿರಲಿ. ಸೊ ಯಾವ್ದು ಕರೆಕ್ಟ್ ಇಲ್ಲಿ? 1 2 ಮಾತ್ರ ಅಲ್ವಾ ಸರ್? 3 ಮತ್ತು 4 ತಪ್ಪು. ಎ ಇಸ್ ದ ರೈಟ್ ಆನ್ಸರ್. ಓಕೆ, ಡಿ ಅಂತ ಕೊಟ್ಕೊಂಡ, ಎ ಇಸ್ ದ ರೈಟ್ ಆನ್ಸರ್. ಫೈನ್, ಅರ್ಥ ಆಗ್ತಿದೆಯಲ್ಲ? ಓಕೆ, ಅಮರಾವತಿಯನ್ನು ಆಂಧ್ರ ಪ್ರದೇಶದ ಏಕೈಕ ರಾಜಧಾನಿಯಾಗಿ ಘೋಷಿಸುವ ಮಸೂದೆ. ಯಾಕಂದ್ರೆ ಎ ಇಲ್ಲಿ ಆಮೇಲೆ ಪುನಃ ಕನ್ಫ್ಯೂಸ್ ಮಾಡ್ಕೊಬಿಡಿ. 4 ಜನ ಹೋಗಿದ್ದು, 5 ಜನ ಅಲ್ವಾ? ಇಲ್ಲ ನೋಡಿಬೇಕಾರೆ 4 ಜನ. ಫೈನ್. ಓಕೆ, ನೆಕ್ಸ್ಟ್ ಬನ್ನಿ. ಅಮರಾವತಿಯನ್ನು ಆಂಧ್ರ ಪ್ರದೇಶ ಏಕೈಕ ರಾಜಧಾನಿಯಾಗಿ ಘೋಷಿಸುವ ಮಸೂದೆಯನ್ನು ಲೋಕಸಭೆ ಅಂಗೀಕರಿಸಿದೆ ಅಲ್ವಾ? ಅಮರಾವತಿ ಇಸ್ ದ ಕ್ಯಾಪಿಟಲ್ ಆಫ್ ಆಂಧ್ರ ಪ್ರದೇಶ. ಅದರ ಕಾಯ್ದೆನೋ ಆಂಧ್ರ ಪ್ರದೇಶ ಪುನರ್ರಚನಾ ಮಸೂದೆ ತಿದ್ದುಪಡಿ, ಅದರ ಕಾಯ್ದೆ ಹೆಸರು. ನಿಮ್ಗೆ ಗೊತ್ತಿರಲಿ, YSR ಕಾಂಗ್ರೆಸ್ ಏನಿದೆ ಅವರು ವಾಕ್ ಮಾಡ್ತಾರೆ ಅದರಲ್ಲಿ ಸಂಸದರು. ಯಾಕಂದ್ರೆ ಅವ್ರಿಗೆ ಗೊತ್ತಲ್ಲ ನಿಮಗೆ, 3 ರಾಜಧಾನಿಗಳನ್ನು ಘೋಷಣೆ ಮಾಡಿದ್ರು ಅವ್ರು. ಆಕ್ಚುಲಿ ಈಗ ಒಂದೇ ಕೇಂದ್ರ ಸರ್ಕಾರ ಅಪ್ರೂವ್ ಮಾಡಿದೆ. ಸೊ ಈಗ ಇಲ್ಲೊಂದೇ ಕಡೆ ಆಗೋದು. ಮೊದಲೇನು ಮಾಡಿದ್ರು ಅವರು? 3: ವೈಜಾಗ್, ವಿಶಾಖಪಟ್ಟಣದಲ್ಲಿ ಕಾರ್ಯಾಂಗ, ಅಮರಾವತಿ ಶಾಸಕಾಂಗ, ಕರ್ನೂಲ್ ಕಾನೂನಿಗೆ ಸಂಬಂಧಪಟ್ಟಂತ ಮಾಡಿದ್ರು. ಈಗಿಲ್ಲ, ಒಂದೇ, ಎಲ್ಲಾನು ಒಂದೇ ಕಡೆ ಇರುತ್ತೆ. ಓಕೆ, ಅಂಡ್ ಇದ್ರ ಬಗ್ಗೆನೂ ಕೂಡ, ಇತಿಹಾಸದ ಬಗ್ಗೆ, ಅಮರಾವತಿ ಇದ್ರ ಬಗ್ಗೆ ಎಲ್ಲ ನಾನು ವೀಕ್ಲಿ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿದ್ದೀನಿ. ಇತಿಹಾಸ, ಅಲ್ಲಿ ಯಾರು ಹೋಗಿದ್ರು, ಅದಕ್ಕೆ ಯಾರು ಸಂಬಂಧಪಟ್ಟಿದ್ದು, ಅವೆಲ್ಲ ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು ಸ್ಟ್ಯಾಟಿಕ್ ಪೋರ್ಷನ್ ಅಡಿಯಲ್ಲಿ. ಈಗ ಅಮರಾವತಿ ರಾಜಧಾನಿ ಅಭಿವೃದ್ಧಿಗೆ ಅಂತ ಒಂದಕ್ಕೆ ವಿಶ್ವ ಬ್ಯಾಂಕ್ ಎಷ್ಟು ಮೊತ್ತ ಬಿಡುಗಡೆ ಮಾಡಿದೆ? ಯಾಕೆ ತಗೊಂಡೆ? ಈಗ ಮೊನ್ನೆ GKಲಿ ಯಾವ್ಯಾವ ಪ್ರಾಜೆಕ್ಟ್ಗೆ ಯಾವ್ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಕೂಡ ಕೇಳಿದ್ದ ಅಲ್ವಾ? ದುಡ್ಡು ಕೊಟ್ಟಿದೆ ಅಂತ ಕೇಳಿರಲಿಲ್ಲ, ಯಾವ ಪ್ರಾಜೆಕ್ಟ್ಗೆ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಥವಾ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಕೇಳಿದ್ದ. ಲೋನ್ ಕೊಡ್ತಾ ಇದ್ದಾರೆ ಅನ್ನೋ ರೀತಿ ಅಲ್ವಾ? ಈಗ ವಿಶ್ವ ಬ್ಯಾಂಕ್ ಎಷ್ಟು ಸರ್? 250, 340? 340. ಇದೊಂದೇ ಅಲ್ಲ, ವಿಶ್ವ ಬ್ಯಾಂಕ್ ಮತ್ತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜಂಟಿಯಾಗಿ ಕೊಡ್ತಾ ಇರೋದು. ವರ್ಲ್ಡ್ ಬ್ಯಾಂಕ್ ಅಂಡ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ADB ಅಂಡ್ ವರ್ಲ್ಡ್ ಬ್ಯಾಂಕ್, ನೆನಪಿಟ್ಕೊಳ್ಳಿ. ಓಕೆ, $340 ಮಿಲಿಯನ್. ಇತ್ತೀಚೆಗೆ ಸಿಯಾಟಲ್ನ ವೆಸ್ಟ್ ಲೇಕ್ ಸ್ಕ್ವೇರ್ ಪಾರ್ಕ್ನಲ್ಲಿ ಅನಾವರಣಗೊಂಡ ಜೀವನ ಗಾತ್ರದ ಕಂಚಿನ ಪ್ರತಿಮೆಯು ಅಮೆರಿಕದ ನಗರ ಸರ್ಕಾರ ಆಯೋಜಿಸಿದ ಮೊದಲ ಸ್ಥಾಪನೆಯನ್ನು ಗುರುತಿಸುತ್ತದೆ. ಇದು ಯಾವ ಶ್ರೇಷ್ಠ ಭಾರತೀಯ ವ್ಯಕ್ತಿಯ ಪ್ರತಿಮೆಯಾಗಿದೆ? ನೋಡಿ, ಇಂಥದ್ದೆಲ್ಲ ಯಾಕೆ ಕೇಳ್ತಾನೆ ಅಂದ್ರೆ, ನಿಮಗೆ ಗೊತ್ತಿರೋ ಬಸವಣ್ಣನ ಕೂಡ ನಾವು UKಲಿ ಯಾವ ನದಿ ತೀರದಲ್ಲಿ ಸ್ಥಾಪನೆ ಮಾಡಿದ್ವಿ, ಹಂಗೆ ನಮ್ಮ ವಿವೇಕಾನಂದರ ಪ್ರತಿಮೆ ಕೂಡ ಕಂಚಿನ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಎಲ್ಲಿ? ಸಿಯಾಟಲ್ನಲ್ಲಿ. ಎಲ್ಲಿ? USA. ಓಕೆ, ಸೊ ರೈಟ್ ಆನ್ಸರ್ ಸ್ವಾಮಿ ವಿವೇಕಾನಂದ. ಸೊ ಇದನ್ನು ಕೂಡ ಕೇಳಬಹುದು ಎಕ್ಸಾಮ್ ಅಲ್ಲಿ. ನೋಡಿ, ಅಮೆಜಾನ್ ಹೆಡ್ ಕ್ವಾರ್ಟರ್ಸ್ ಸಿಯಾಟಲ್ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಪಾರ್ಕ್ ಹತ್ರ ಮಾಡಿದ್ದಾರೆ.
ನೆಕ್ಸ್ಟ್ ಭಾರತೀಯ ನೌಕಾಪಡೆ MX-TTX 2026 ಡ್ಯಾಶ್ ಎಲ್ಲಿ ನಡೆಯಿತು? ಟೇಬಲ್ ಟಾಪ್ ವ್ಯಾಯಾಮ ಅಂತ ಕರಿತೀವಿ. ಒಟ್ಟಿಗೆ ಕೂತ್ಕೊಂಡು, ಟೇಬಲ್ ಟಾಪ್ ಅಂದ್ರೆ ಟೇಬಲ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ತರ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಏನೇನೇ ಇರ್ತದೆ, ಅದೇ ಟೇಬಲ್ ಟಾಪ್ ಅಂತೀವಿ. ಓಕೆ, ಯಾಕಂದ್ರೆ IONS ನ ಭಾರತ ಅಧ್ಯಕ್ಷತೆ ವಹಿಸ್ಕೊಂಡಿದೆ. ಓಕೆ, ಆಪ್ಷನ್ 1 ಕೊಚ್ಚಿ, ದಕ್ಷಿಣ ನೌಕಾ ಕಮಾಂಡ್ ಕೊಚ್ಚಿಲಿ ನಡೀತಾ ಇದೆ. INOS ಇಂಡಿಯನ್ ಓಷನ್ ನೇಷನ್ಸ್ ನ ಒಂದು ಚೇರ್ಮನ್ಶಿಪ್ 2026-28 ಆಫ್ಟರ್ 16 ವರ್ಷ ನಂತರ ಭಾರತ ವಹಿಸ್ಕೊಂಡಿದೆ. ಹಂಗಾಗಿ ಮಲ್ಟಿಪಲ್ ಕಂಟ್ರೀಸ್ ಏನು ಇಂಡಿಯನ್ ಓಷನ್ ಹಿಂದೂ ಮಹಾಸಾಗರ ಹತ್ರ ಬರ್ತಾರೆ, ಬಾಂಗ್ಲಾದೇಶ, ಫ್ರಾನ್ಸ್, ಇಂಡೋನೇಷ್ಯಾ, ಕೀನ್ಯಾ, ಮಾಲ್ಡೀವ್ಸ್ ಈ ಥರದ ಒಂದಷ್ಟು ಜನ ಬೇರೆ ಬೇರೆ ಮಲ್ಟಿಪಲ್ ಕಂಟ್ರೀಸ್ ಕೂಡ ಇದರಲ್ಲಿ ಬರ್ತಾರೆ, ಅವರೊಬ್ಬರೇ ಅಂತಲ್ಲ. ಹಾಗಾಗಿ ಕೊಚ್ಚಿಲಿ ನಡೀತಾ ಇದೆ. ಇದ್ರ ಬಗ್ಗೆ ಕೇಳ್ಬೋದು ಎಕ್ಸಾಮಲ್ಲಿ. ಸಿ ಡ್ರ್ಯಾಗನ್ 2026 ಎಂಬ ಜಲಾಂತರ್ಗಾಮಿ ವಿರೋಧಿ ಯುದ್ಧ ವ್ಯಾಯಾಮ, ಇದು ಭಾರತ. ಸಿ ಡ್ರ್ಯಾಗನ್ ಬಂದು ನಿಮಗೆ ಭಾರತ ಯಾವ್ದು ಸರ್? ಚೀನಾ, ಯಾವುದು? ಭಾರತ, USA, ಜಪಾನ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡಾ? ಬಿನ ಆಪ್ಷನ್ನು. ಒಂದು ಸೆಕೆಂಡ್. ಎಸ್, ಕ್ವಾಡ್ ಪ್ಲಸ್ ನೇಷನ್ಸ್ ಅಂತ ಏನು ಕರಿತೀವಿ, ಅವ್ರು ಸೇರ್ಕೊಂಡು ಮಾಡ್ತಾರೆ. US ಅಲ್ಲಿ ಇದು ಆಗ್ತಾ ಇರೋದು. ಓಕೆ, ಆಂಡರ್ಸನ್ ಏರ್ ಫೋರ್ಸ್ ಬೇಸಲ್ಲಿ ಈ ಸಿ ಡ್ರ್ಯಾಗನ್ ಎಕ್ಸಸೈಸ್ ನಡೀತಾ ಇದೆ. ಕ್ವಾಡ್ ಪ್ಲಸ್ ನೇಷನ್, ಕ್ವಾಡ್ ಅಂದ್ರೆ ಗೊತ್ತರ ನಿಮ್ಗೆ? ಆಸ್ಟ್ರೇಲಿಯಾ, ಜಪಾನ್, USA. ಅರ್ಧ ಕ್ಲಿಯರ್ ಹೇಳ್ತಾ ಇರೋದು. ಫೈನ್ ಸರ್, ನೆಕ್ಸ್ಟ್ ಹೋಗೋಣ. ಭಾರತ ಉಜ್ಬೇಕಿಸ್ತಾನ ಜಂಟಿ ಮಿಲಿಟರಿ ವ್ಯಾಯಾಮ ಡೆಸ್ಕ್ಲಿಂಗ್ ಎಷ್ಟನೇ ಆವೃತ್ತಿ ನಡೀತಾ ಇದೆ? 7ನೇ ಆವೃತ್ತಿ ನಡೀತಾ ಇದೆ. ಗೊತ್ತಿರಲಿ, ಎಲ್ಲಿ? ಉಜ್ಬೇಕಿಸ್ತಾನದಲ್ಲಿ ಗುರುಮ್ ಸರಾಮ್ನಲ್ಲಿ ನಡೀತಾ ಇದೆ 7ನೇ ಆವೃತ್ತಿ ಇದು. ಓಕೆ, ಗೊತ್ತಿರಲಿ, ಇದು ಕೂಡ ಎಲ್ಲಿ ನಡೀತಾ ಇದೆ? ಉಜ್ಬೇಕಿಸ್ತಾನ. ಇದು ಮಿಲಿಟರಿ ಎಕ್ಸಸೈಸ್. ಒಂದಷ್ಟು ನೋಡಿ, ತುಂಬಾ ಎಲ್ಲಾನು ಕ್ವಶನ್ ಮಾಡೋಕ್ಕಾಗಲ್ಲ, ಒಂದ್ 2-3 ಕ್ವಶನ್ ಮಾಡಿದ್ದೀನಿ ಅಷ್ಟೇ. ಇನ್ನು ಮಿಕ್ಕಿದಿಲ್ಲಿ ನಾನು ಕೊಟ್ಟಿದ್ದೀನಿ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು, ನೋಡ್ಕೊಳ್ಳಿ. ಯಾವ ಒಂದು ಮಿಲಿಟರಿ ಎಕ್ಸಸೈಸ್ ಎಷ್ಟನೇ ಆವೃತ್ತಿ ಯಾರ ನಡುವೆ ಆಗ್ತಾ ಇದೆ ಅಂತ ಕೊಟ್ಟಿದ್ದೀನಿ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ವನ್ಯಜೀವಿ ಮತ್ತು ಪಶು ವೈದ್ಯಕೀಯ ವಿಜ್ಞಾನಕ್ಕೆ ವಿಶ್ವದ ಮೊದಲ ಜಾಗತಿಕ ವಿಶ್ವವಿದ್ಯಾಲಯ ಯಾವ ಸಂಸ್ಥೆ ಪ್ರಾರಂಭಿಸಿದೆ? ವರ್ಲ್ಡ್ ಗ್ಲೋಬಲ್ ಯೂನಿವರ್ಸಿಟಿ. ಫಸ್ಟ್ ಗ್ಲೋಬಲ್ ಯೂನಿವರ್ಸಿಟಿ ಯಾರಿಗೆ? ವೈಲ್ಡ್ ಲೈಫ್ ಮತ್ತೆ ವೆಟರ್ನರಿ ಸೈನ್ಸ್ಗೆ ಅಂತ ಮಾಡಿರ್ತಕ್ಕಂಥದ್ದು. ಯಾರು ಸರ್? ವಂತಾರ ಜಾಮ್ನಗರ್ ಅಲ್ಲಿ ಬರುತ್ತೆ ಅಲ್ವಾ? ಅಂಬಾನಿ, ಅನಿಲ್ ಅಂಬಾನಿ, ವಂತಾರ ಅಲ್ಲಿ ರೆಸ್ಕ್ಯೂ ಮಾಡಿರ್ತಕ್ಕಂಥ ಪ್ರಾಣಿಗಳನ್ನ ಸಾಕ್ತಾ ಇರ್ತಾರೆ. ಹಾಗಾಗಿ ಯೂನಿವರ್ಸಿಟಿನ ಓಪನ್ ಮಾಡಿದ್ದಾರೆ ಅಲ್ಲಿ. ವೈಲ್ಡ್ ಲೈಫ್ ಕನ್ಸರ್ವೇಷನ್, ವೆಟರ್ನರಿ ಮೆಡಿಸನ್ ಆ್ಯಂಡ್ ಅನಿಮಲ್ ಕೇರ್ ಅಂತ ಟ್ರೈನ್ ಮಾಡ್ತಾರೆ ಪ್ರೊಫೆಷನಲ್ಸ್ಗೆ ಈ ಯೂನಿವರ್ಸಿಟಿಯಾಗಿ. ಗ್ಲೋಬಲ್ ಫಸ್ಟ್ ಯೂನಿವರ್ಸಿಟಿ ಇದು. 2025-26ನೇ ಹಣಕಾಸು ವರ್ಷದಲ್ಲಿ 1 ಲಕ್ಷ ಕೋಟಿ ವಹಿವಾಟು ನಡೆಸಿದ ಭಾರತೀಯ ಮೊದಲ FMCG. ಓಕೆ, ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಕರಿತೀವಿ. ಓಕೆ, ಕನ್ಸ್ಯೂಮರ್ ಗೂಡ್ಸ್, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಫುಡ್ ಅಲ್ಲ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅದು ಅಮೂಲ್. ಓಕೆ, ಅಮೂಲ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ಅಂಡ್ ಆಲ್ಸೋ ಇದು ಅಮೂಲ್ ಕೋಆಪರೇಟಿವ್, ಅದಕ್ಕೆ ತಗೊಂಡಿರೋದು ನಾನು. ಹಂಗೆ ಒಂದು ಕೋಆಪರೇಟಿವ್ ಬ್ಯಾಂಕ್ ಕೂಡ 1 ಲಕ್ಷ ಕ್ರೋರ್ ಟರ್ನ್ ಓವರ್ ಮಾಡಿದೆ. ಯಾವ್ದದು? ಫಸ್ಟ್ ಕೋಆಪರೇಟಿವ್ ಬ್ಯಾಂಕ್, ಸರಸ್ವತ್ ಕೋಆಪರೇಟಿವ್ ಬ್ಯಾಂಕ್. 1 ಲಕ್ಷ ಕೋಟಿ ಟರ್ನ್ ಓವರ್ ಟೋಟಲ್ ಬಿಸ್ನೆಸ್ ಮಾಡಿರ್ತಕ್ಕಂಥದ್ದು. ಫಸ್ಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದು. ಹಂಗೆ ನಮ್ಮ ಅಮೂಲ್ ಕೂಡ ಫಸ್ಟ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ ಕಂಪನಿ. ಗೊತ್ತಿರಲಿ ಸ್ನೇಹಿತರೆ, ಇವೆಲ್ಲ ಕೋಆಪರೇಟಿವ್ ಡಿಸೀಸ್ ಬ್ಯಾಂಕ್ಸ್. ನಿಮಗೆ ಕೋಆಪರೇಟಿವ್ ಕೂಡ ನಿಮಗೆ ಗ್ರೂಪ್ ಸಿ, ಗ್ರೂಪ್ ಬಿ ಸಿಲೆಬಸ್ GK ಇದೆ. ನೆಕ್ಸ್ಟ್, ಪ್ರಸಿದ್ಧ ಹಿನ್ನೆಲೆ ಗಾಯಕ ಆಶಾ ಭೋಸ್ಲೆ ನಿಧನ ಆಗ್ತಾ 92ನೇ ವಯಸ್ಸಲ್ಲಿ ಅಲ್ವಾ? ಅವ್ರಿಗೆ 2000ನೇ ಇಸ್ವಿಯಲ್ಲಿ ಯಾವ ಗೌರವ ಬಂತು ನೋಡಿ? ಅವ್ರಿಗೆ ಈಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಇವ್ರ ಬಗ್ಗೆ ಏನ್ ಕೇಳ್ತಾರೆ ಅಂದ್ರೆ, ಇಂಪಾರ್ಟೆಂಟ್ ತುಂಬಾ ಅವಾರ್ಡ್ ಬಂದಿದೆ ಭಾರತ ಸರ್ಕಾರದ್ದು. ಓಕೆ, ನ್ಯಾಷನಲ್ ಅವಾರ್ಡ್ಸ್ಗಳು ಇಂಥದ್ದು ಯಾವ್ದಾದ್ರು ಬಂದಿದ್ರೆ ಅಂಥದ್ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇವ್ರಿಗೆ 2000ನೇ ಇಸ್ವಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿತ್ತು. ಓಕೆ, ಭಾರತ ರತ್ನ ಬಂದಿದೆಯಾ? ಬಂದಿಲ್ಲ, ಗೊತ್ತಿಲ್ಲ. ಕೊಡ್ಬೋದು ಅಥವಾ ಕೊಡದೇನೋ ಇಲ್ಲ, ಗೊತ್ತಿಲ್ಲ. ಇವರು 1933 ಜನಿಸ್ತಾರೆ. ಓಕೆ, ಸಾಂಗ್ಲಿಲಿ. ಅವ್ರಿಗಿಬ್ರು ಫಸ್ಟ್ RD ಬರ್ಮನ್ ಅವ್ರ ಮದುವೆ, ಆಮೇಲೆ ಗಣಪತರಾವ್ ಭೋಸ್ಲೆ ಅವ್ರ ಮದುವೆ ಆಗಿರ್ತಾರೆ. ಅವ್ರ ಪರ್ಸನಲ್ ಇನ್ಫಾರ್ಮೇಶನ್ ತುಂಬ ಬೇಡ, ಒಂದು 2-3 ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಇನ್ನು ಅವ್ರಿಗೆ ಮುಖ್ಯವಾಗಿ ನೋಡೋದಾದ್ರೆ ಪದ್ಮವಿಭೂಷಣ್ ಕೂಡ 2008ರಲ್ಲಿ ಸಿಗುತ್ತೆ. ಪದ್ಮವಿಭೂಷಣ್, ದಾದಾ ಫಾಲ್ಕೆ 2000. 1987 ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಬೆಸ್ಟ್ ಫೀಮೇಲ್ ಪ್ಲೇಬ್ಯಾಕ್ ಸಿಂಗರ್ ಸಿಗುತ್ತೆ, ಮೇರಾ ಕುಚ್ ಸಾಮಾನ್ ಅಂತಕ್ಕಂಥ ಒಂದು ಹಾಡಿಗೆ. ಹಾಗೆ 81ರಲ್ಲೂ ಕೂಡ ಸಿಗುತ್ತೆ ಬೆಸ್ಟ್ ಫೀಮೇಲ್ ಪ್ಲೇಬ್ಯಾಕ್ ಸಿಂಗರ್ ಅಂತ, ದಿಲ್ ಚೆಜಿಯಾ ಕ್ಯಾ ಹೈ ಅಂತಕ್ಕಂಥದ್ದು. ಅದು ಬಿಟ್ಟು ಫಿಲ್ಮ್ ಫೇರ್ ತುಂಬಾ ಸಲ ಸಿಕ್ಕಿದೆ. ಮಹಾರಾಷ್ಟ್ರ ಭೂಷಣ್ ಅವಾರ್ಡ್ ಕೂಡ ಅವ್ರಿಗೆ ಸಿಕ್ಕಿದೆ. ಗ್ರಾಮಿ ನಾಮಿನೇಷನ್ ಕೂಡ ಆಗಿದೆ ಅವರು. ವರ್ಲ್ಡ್ ರೆಕಾರ್ಡ್ ಅಲ್ಲಿ ಕೂಡ ಅವ್ರ ಹೆಸರಿದೆ. ಸೊ ಒಂದಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬರ್ತೀನಿ. ಗ್ರೀಸು ಕೂಡ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮಗಳನ್ನ ಸೋಷಿಯಲ್ ಇದನ್ನ ನಿಷೇಧಿಸ್ತಿದೆ. ಯಾವಾಗಿನ ಜಾರಿಗೆ ಬರುತ್ತೆ ಅಂತ ಕೇಳಿದ್ದೀನಿ.
1 ಜನವರಿ 2022. ನೋಡಿ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ, ಇಂಥದ್ದು ನಿಮಗೆ ಹೊಂದಿಸಿ ಬರೆಯಿರಿ ಅಥವಾ ಒಂದಷ್ಟು ಲಿಸ್ಟ್ ಕೊಟ್ಬಿಟ್ಟು ಕೇಳ್ಬೋದು ಯಾವ್ಯಾವುದು ನಿಷೇಧ ಮಾಡಿದೆ ಅಂತ. 15 ವರ್ಷಕ್ಕಿಂತ ಕಮ್ಮಿ ಇರೋರಿಗೆ ನಿಷೇಧ ಮಾಡಿದೆ. 1 ಜನವರಿ 2022 ಬರುತ್ತೆ. ಯಾವ ಸಂಸ್ಥೆ ಇವು ಆರೋಗ್ಯವನ ಉಪಕ್ರಮವನ್ನು ಪ್ರಾರಂಭಿಸಿದೆ? ಯಾವುದು ಸರ್ ಹೇಳ್ತೀರಾ? ಆರೋಗ್ಯವನ್ ಅಂತಕ್ಕಂಥದ್ದು ನ್ಯಾಷನಲ್ ಹೈವೇ ಏನಿದೆ, ಅಥಾರಿಟಿ ಆಫ್ ಇಂಡಿಯಾ ಅಡಿಯಲ್ಲಿ ಎಲ್ಲಿ ಖಾಲಿ ಜಾಗ ಇರ್ತಾವಲ್ಲ ಒಂದಷ್ಟು ಅಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ಗಳನ್ನ ಬೆಳೆಸ್ತಾರೆ. ಮೆಡಿಸಿನಲ್ ಪ್ಲಾಂಟ್ಸ್ಗಳನ್ನ ಆರೋಗ್ಯವನ್ ಅಂತ. ಓಕೆ, ಹೆದ್ದಾರಿ ಕ್ಲೀನ್ ಆಗಿರುತ್ತೆ, ಜೊತೆಗೆ ಮೆಡಿಸಿನಲ್ ಪ್ಲಾಂಟ್ಸ್ಗಳಿಂದ ಉಪಯೋಗ ಕೂಡ ಆಗುತ್ತೆ ಅಂತಕ್ಕಂಥದ್ದು ಪ್ರಮುಖ ಉದ್ದೇಶ. ಹೈವೇ ಕಾರಿಡಾರ್ಗಳಲ್ಲಿ ಎನ್ವೈರನ್ಮೆಂಟ್ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತೀನಿ, ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು. ಓಕೆ ನೋಡಿ, ಹೈಡ್ರೋಜನ್ ಚಾಲಿತ ಹಡಗು ನೋಡಿದ್ವಿ, ಕಾರ್ಗೋ ನೋಡಿದ್ವಿ, ಈಗ ರೈಲ್ನು ಕೂಡ ಫಸ್ಟ್ ಒಂದು ಅವರು ಟೆಸ್ಟ್ ಮಾಡಿದ್ದಾರೆ. ಎಲ್ಲಿಂದ ಎಲ್ಲಿ ತನಕ ಕೇಳ್ತೀರಾ? ನಾನು ಅದನ್ನ ಕೇಳಿದೆ, ಎಲ್ಲಿಂದ ಎಲ್ಲಿ ತನಕ ಅಂತ ಎಕ್ಸಾಮಲ್ಲಿ ಕೇಳ್ಬೋದು. ಎಲ್ಲಿ ಕೇಳಿದ್ದೀನಿ, ಎಲ್ಲಿ ಬಿಲ್ಡ್ ಮಾಡೋರು ಅಂತ. ಸ್ವಲ್ಪ ನಾವು ಡಿಫ್ರೆಂಟ್ ಆಗಿ ಕ್ವಶ್ಚನ್ ಮಾಡಬೇಕು. ಒಂದೊಂದ್ಸಲ ಎಕ್ಸಾಮಲ್ಲಿ ಅದನ್ನು ಓದಿದ್ರೆ ಡಿಫ್ರೆಂಟ್ ಆಗಿ ಕೇಳ್ತಾರೆ. ಈ ಹೈಡ್ರೋಜನ್ ಚಾಲಿತ ರೈಲನ್ನು ಎಲ್ಲಿ ಡೆವಲಪ್ ಮಾಡಿದ್ರು ಹೇಳ್ತೀರಾ? ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಡೆವಲಪ್ ಮಾಡಿದ್ದು. HAL ಅಲ್ಲ, ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ, ಚೆನ್ನೈ. ಓಕೆ, ಚೆನ್ನೈ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ. ಇದು ಹರಿಯಾಣದಲ್ಲಿ ಜಿಂದ್ ಮತ್ತು ಸೋನಿಪತ್ ರೂಟಲ್ಲಿ ಟೆಸ್ಟ್ ಮಾಡಿದ್ರು. ಜಿಂದ್ ಮತ್ತು ಸೋನಿಪತ್ ರೂಟ್ 70 km/h ಸ್ಪೀಡಲ್ಲಿ 20 km ಟ್ರಯಲ್ ರನ್ ಹರಿಯಾಣದಲ್ಲಿ ಜಿಂದ್ ಮತ್ತು ಸೋನಿಪತ್ ರೂಟಲ್ಲಿ. ಓಕೆ, ನೆಕ್ಸ್ಟ್ ಟೈಟ್ಸ್ ಆಫ್ ಟೈಮ್ ಪುಸ್ತಕ ಲೇಖಕರು ಯಾರು? ಇಲ್ಲಿ ನೋಡಿದ ತಕ್ಷಣ ಹೇಳ್ಬಿಡ್ತೀರಾ, ಸುಧಾಮೂರ್ತಿ ಅಂತ. ಹೊಸ ಏನಂದ್ರೆ ಈ ಹೊಸ ಒಂದು ನಮ್ಮ ಪಾರ್ಲಿಮೆಂಟ್ ಇದೆಯಲ್ಲ, ಅಲ್ಲಿ 124 ಮೃನಲ್ಗಳಿವೆ. ಓಕೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚಿತ್ರಗಳಿವೆ ಅಲ್ಲಿ. ಅದನ್ನ ಅವರು ತಗೊಂಡು ಆ ಚಿತ್ರಗಳನ್ನ ಆ ಬುಕ್ಕಲ್ಲಿ ಹಾಕಿ ಅವರು ಅದನ್ನ ಇತಿಹಾಸ ಏನೋ ಅದೇನು ಅಂತ ತಿಳ್ಕೊಂಡಿರ್ಬೇಕು ಅಂತೇಳಿ ಅದನ್ನ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಮ್ಯೂರಲ್ ಪ್ಯಾನಲ್ಸ್ ಅಂತ ಕರಿತೀವಿ. ಅದನ್ನ ತಗೊಂಡು ಅವರು ಅದರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅದರಲ್ಲಿ ಇರ್ತಕ್ಕಂಥದ್ದು ಬಗ್ಗೆ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಬಗ್ಗೆ, ಶಿವಾಜಿ ಮರಾಠ, ಚಾಣಕ್ಯ, ಅಶೋಕ, ವಾಲ್ಮೀಕಿ ಇವೆಲ್ಲ ಇದೆಯಲ್ಲ, ಅದನ್ನ ಫ್ರೀಡಮ್ ಸ್ಟ್ರಗಲ್ ಮತ್ತೆ ಅವರ ಇತಿಹಾಸ ಏನು ಅವೆಲ್ಲ ಕೂಡ ಇದರಲ್ಲಿ ಡೀಟೇಲ್ ಆಗಿ ಬರೆದು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ವೈಸ್ ಪ್ರೆಸಿಡೆಂಟ್ ಬಿಡುಗಡೆ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇದು ಬಿಟ್ಟು ಇತ್ತೀಚೆಗೆ ಬೇರೆ ಬೇರೆ ಆಥರ್ಗಳು ನಿಮ್ಗೆ ಗೊತ್ತಿರಬೇಕು, ಶಶಿ ತರೂರ್ ಅವ್ರದ್ದು ತುಂಬಾ ಸಲ ಕೇಳ್ತಾ ಇರ್ತಾರೆ. ಸೊ ಹಂಗಾಗಿ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದಷ್ಟು ಬುಕ್ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ, ಇದನ್ನ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಎಕ್ಸಾಮ್ಸ್ಗೆ ಇದು ಕೂಡ ಹೆಲ್ಪ್ ಆಗುತ್ತೆ. ಇತ್ತೀಚೆಗೆ ಕೇಳ್ತಾ ಇದ್ದಾನೆ ಬುಕ್ಸ್ಗಳ ಬಗ್ಗೆ. ನೆಕ್ಸ್ಟ್, ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ. ನೋಡಿ ಇದು ಮಾರ್ಚ್ ಮಂತ್ ಅಲ್ಲೂ ಕೂಡ ನೆಕ್ಸ್ಟ್ ನೀವು ನೋಡಿರ್ತೀರಾ, ಪ್ರೀವಿಯಸ್ ಇದ್ರಲ್ಲೂ ಕೂಡ ನಾವು ಮಾಡಿದೀವಿ. ಹಾಗಾಗಿ ತುಂಬಾ ಡೀಟೇಲ್ ಆಗಿ ಹೋಗಲ್ಲ. ಇಲ್ಲಿ ಈ ಕ್ವಶನ್ ಯಾಕೆ ತಗೊಂಡೆ ಅಂದ್ರೆ ಇದು ಮುಕ್ತಾಯ ಆಗಿದೆ. ಎಲ್ಲಿ ನಡೀತು? ಛತ್ತೀಸ್ಗಢಲ್ಲಿ ನಡೀತು ಈ ಕಾರ್ಯಕ್ರಮ. ಎಸ್ ಸರ್, ಓಕೆ ಅಲ್ವಾ ಸರ್? ಮೊದಲ ಒಂದು ಟ್ರೈಬಲ್ ಖೇಲೋ ಇಂಡಿಯಾ ಗೇಮ್ ನಡೆದಿದೆ ಛತ್ತೀಸ್ಗಢಲ್ಲಿ. ಅದರ ಮಸ್ಕಟ್ಟು ಮೋರ್ವೇರ್ ಇದ್ರ ಬಗ್ಗೆನೂ ಕೂಡ ಹೇಳಿದೆ, ಕರೆಕ್ಟ್ ಅಲ್ವಾ? ಇದರಲ್ಲಿ ಚಾಂಪಿಯನ್ ನಂಬರ್ 1 ಯಾರು ಬಂದಿದ್ದು? ಕರ್ನಾಟಕ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಎಲ್ಲ ಆಪ್ಷನ್ ಕರೆಕ್ಟು, ಎಲ್ಲವೂ ಸರಿಯಾಗಿದೆ. ಯಾವ್ದು ತಪ್ಪಾಗಿದೆ ಅಂತ ಕೇಳಿದ್ದೀನಿ, ಯಾವುದು ತಪ್ಪಾಗಿಲ್ಲ, ಎಲ್ಲವೂ ಸರಿ. ಓಕೆ, ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿ ಬಂದಿದೆ. ಎಷ್ಟು ತಗೊಂಡಿದೆ ಕರ್ನಾಟಕ? 23 ಗೋಲ್ಡ್, 8 ಸಿಲ್ವರ್, 7 ಬ್ರಾನ್ಸ್ ಮೆಡಲ್ನ ತಗೊಂಡಿದೆ. ಒಡಿಶಾ 2, ಜಾರ್ಖಂಡ್ 3. ಓಕೆ, ಸೊ ಹಾಗಾಗಿ ಇದನ್ನು ತಗೊಂಡಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ. ಇತ್ತೀಚಿನ ಶಿಕ್ಷಣ ಸುಧಾರಣಾ ಉಪಕ್ರಮದಡಿಯಲ್ಲಿ ಭಾರತವು ಯಾವ ತರಗತಿಯಿಂದ ಹೊಸ ಎ ಮತ್ತು ಕೋಡಿಂಗ್ ಶಿಕ್ಷಣ ಪಠ್ಯಕ್ರಮ ಪ್ರವೇಶಿಸಿದೆ? ನೋಡಿ, ಶಿಕ್ಷಣದಲ್ಲೇನೆ ಬಂದ್ಬಿಡ್ಬೇಕು ಕ್ಲಾಸಲ್ಲೇ ಅದ್ರ ಬಗ್ಗೆ ಇನ್ಫಾರ್ಮೇಶನ್, ಅದ್ರ ಕೋಡಿಂಗ್, ಅದ್ರದ ಒಂದು ಕಂಪ್ಲೀಟ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಬರಬೇಕು. ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. ಅದನ್ನ ಮಾಡಿದ್ದಾರೆ. ಅಂದ್ರೆ ಸರ್ಕಾರ ನ್ಯೂ ಎಜುಕೇಶನ್ ಪಾಲಿಸಿ ಅಡಿಯಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. 3 ರಿಂದ 8ನೇ ತರಗತಿಯವರೆಗೆ ಇದನ್ನ ಹೇಳ್ಕೊಡ್ಬೇಕು, ಪಠ್ಯಕ್ರಮದಲ್ಲೇ ಹೇಳ್ಕೊಡ್ಬೇಕು ಅಂತ ಹೇಳಿ. ಓಕೆ, ನ್ಯೂ ಎಜುಕೇಶನ್ ಪಾಲಿಸಿ 2020 ಏನಿದೆ ಅದರ ಅಡಿಯಲ್ಲಿ ಮಾಡ್ತಾ ಇರ್ತಕ್ಕಂಥ. ಎನಿವೇಸ್ ನಮ್ಮ ಕರ್ನಾಟಕದಲ್ಲಿ ಆಗಲ್ಲ, ಯಾಕಾಗಲ್ಲ ಅಂದ್ರೆ ನಾವು ಅದನ್ನ ಅಳವಡಿಸ್ಕೊಂಡೇ ಇಲ್ಲ. ನ್ಯೂ ಎಜುಕೇಶನ್ ಪಾಲಿಸಿ ನಮ್ಮ ಸ್ಟೇಟ್ ಯೂಸ್ ಮಾಡ್ಕೋತಾ ಇದೀವಿ ನಾವು. ಓಕೆ, ಎಲ್ಲಿ ಬಿಜೆಪಿ ಸರ್ಕಾರ ಇದೆ ಅವರು ಅದನ್ನು ಅಳವಡಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಬನ್ನಿ, ಜಿತೇಂದ್ರ ಸಿಂಗ್ ಅವರು ಡ್ಯಾಶ್ ನಲ್ಲಿ ಕೇಂದ್ರ ಆಹಾರ ಮತ್ತು ತಂತ್ರಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಬಿರಾಕ್ ಬಯೋನೆಸ್ಟ್ ಇನ್ಕ್ಯುಬೇಷನ್ ಕೇಂದ್ರ ಉದ್ಘಾಟಿಸಿದರು. ವೆರಿ ಇಂಪಾರ್ಟೆಂಟ್ ಸರ್, ಕರ್ನಾಟಕ ಸಂಬಂಧಪಟ್ಟಂತೆ. ಇದು ಭಾರತದ ಆಹಾರ ನಾವೀನ್ಯತೆ ಪರಿಸರ ಉತ್ತೇಜಿಸುತ್ತದೆ. ಈ ಬಿರಾಕ್ ಬಯೋನೆಸ್ಟ್ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂದ್ರೆ ಸ್ಟಾರ್ಟ್ಅಪ್, ಫುಡ್ ರಿಸರ್ಚ್, ಫುಡ್ಗೆ ಸಂಬಂಧಪಟ್ಟಂತೆ. ಓಕೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟಾರ್ಟ್ಅಪ್ಗೆ ಹೆಲ್ಪ್ ಮಾಡೋಕ್ಕೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಫೆಸಿಲಿಟಿ ಕೊಡೋಕ್ಕಿರ್ತಕ್ಕಂಥ ಒಂದು ಇನ್ಕ್ಯುಬೇಷನ್ ಸೆಂಟರ್. ಇದನ್ನ ಮೈಸೂರಿನಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಮೈಸೂರಿನ CFTRI ಏನಿದೆ, ಓಕೆ, ಸೆಂಟ್ರಲ್ ಫುಡ್ ಟ್ರೈನಿಂಗ್ ರಿಸರ್ಚ್ ಸೆಂಟರ್ ಅಂತ ಏನು ಕರಿತೀವಿ, ಓಕೆ, ಟೆಕ್ನಾಲಜಿ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅಲ್ಲಿ ಇದನ್ನ ಉದ್ಘಾಟನೆ ಮಾಡಲಾಗಿದೆ. ಇದು ರೆಗ್ಯುಲೇಟಿಂಗ್, ಸಪೋರ್ಟಿಂಗ್ ಸ್ಟಾರ್ಟ್ಅಪ್ಸ್ಗಳಿಗೆ, ರಿಸರ್ಚ್ಗಳಿಗೆ ಫೆಸಿಲಿಟಿ ಕೊಡ್ತಕ್ಕಂಥದ್ದು. ನಾರಿ ಶಕ್ತಿ ವಂದನಾ ಅಧಿನಿಯಮ ಯಾವ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದೆ? ಸಿಂಪಲ್ ಕ್ವಶನ್, ಹಳೇದು ಕೇಳಿದ್ದೀನಿ ನಾನು, ಈಗಿನ ಕೇಳಿಲ್ಲ. 131ನೇ ತಿದ್ದುಪಡಿ ಇದೇನಾಯ್ತು? ಫೇಲ್ ಆಯ್ತು. ಗೊತ್ತಲ್ಲ ನಿಮಗೆ, ಇದನ್ನ ನೋಡಿಲ್ವಾ? ವೀಕ್ಲಿ ಕರೆಂಟ್ ಅಫೇರ್ ನೋಡಿ, ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ.
ನಾನು ಅದನ್ನ ಕೇಳಿಲ್ಲ ಇಲ್ಲಿ. ನೀವು ಅದನ್ನ ಈಗ ಇದ್ ಸುದ್ದಿಯಲ್ಲಿ ಇದನ್ನೇ ಕೇಳಬೇಕು ಅಂತಿದ್ದಿಲ್ಲ, ಇದ್ರ ಬ್ಯಾಕ್ ಗ್ರೌಂಡ್ ಏನಿದೆ ಅದನ್ನ ಕೇಳ್ಬೋದು ಬೇಕಾರೆ. ನನಗೆ ಶಕ್ತಿ ವಂದನ ಅಧಿನಿಯಮ ಪಾಸ್ ಆಯ್ತು ಬಿಲ್ಲು, ಅದು ಎಷ್ಟನೇದು? 106ನೇ ತಿದ್ದುಪಡಿ ಅದು. ಓಕೆ, ನಾನು ಅದನ್ನ ಹೇಳಿದ್ದೀನಿ. ಬಟ್ ಇದ್ರ ಬಗ್ಗೆ ನಾನು ಹೇಳ್ತೀನಿ. 131 ಬಿಲ್, ಇದು ಕಾಯ್ದೆ ಅಲ್ಲ, ಇದು ಕಾಯ್ದೆ. 106ನೇ ತಿದ್ದುಪಡಿ ಕಾಯ್ದೆ ಇದು. ಯಾಕಂದ್ರೆ ಅದು ಅಕ್ಸೆಪ್ಟ್ ಆಗಿದೆ. ಇದು ಬಿಲ್ಲು ರಿಜೆಕ್ಟ್ ಆಯ್ತು. 131ನೇ ಕಾನ್ಸ್ಟಿಟ್ಯೂಷನ್ ಬಿಲ್ಲು ಯಾಕೆ ರಿಜೆಕ್ಟ್ ಆಯ್ತು? ಓಟ್ ಸಿಗ್ಲಿಲ್ಲ ಅಲ್ಲಿ. ಓಕೆ, ಮೆಜಾರಿಟಿ ಓಟ್ ಬರಲಿಲ್ಲ ಅಲ್ಲಿ, ಸ್ಪೆಷಲ್ ಮೆಜಾರಿಟಿ ಅಲ್ವಾ? ಸೊ ಅದ್ರ ಬಗ್ಗೆ ಹೇಳೋದಾದ್ರೆ 131ನೇ ತಿದ್ದುಪಡಿ ಏನ್ ಮಾಡ್ತು? 50%ಗಿಂತ ಜಾಸ್ತಿ ಇರಬೇಕು, 2/3ಗಿಂತ ಜಾಸ್ತಿ ಇರಬೇಕು, ಅದರಲ್ಲಿ 75%ಗಿಂತ ಜಾಸ್ತಿ ವೋಟ್ ಆಗಬೇಕು. 528 ಜನ ಇದ್ರು, ಅದ್ರಲ್ಲಿ 350 ಜನ ಬೇಕಾಗಿತ್ತು, ಆದ್ರೆ 298 ಜನ ವೋಟ್ ಹಾಕಿದ್ರು. ಹಂಗಾಗಿ ಇದು ಫೇಲ್ ಆಯ್ತು. ಏನಿತ್ತು ಇದರಲ್ಲಿ? ಏನಿತ್ತು ಅಂದ್ರೆ, ನಾವು ಲಾಸ್ಟ್ ಈ 106ನೇ ತಿದ್ದುಪಡಿಯಲ್ಲಿ ನಾರಿಶಕ್ತಿ ವಂದನೆ 33% ರಿಸರ್ವೇಶನ್ ಕೊಡ್ಬೇಕು ಮಹಿಳೆಯರಿಗೆ ಲೋಕಸಭೆ ಮತ್ತೆ ವಿಧಾನಸಭೆಗಳಲ್ಲಿ ಅಂತ ಏನು ಅನ್ಕೊಂಡಿದ್ರು. ಅದನ್ನ ಈ ಸೆನ್ಸಸ್ ಆದ್ಮೇಲೆ ಮಾಡ್ಬೇಕು ಅಂತಿತ್ತು. ಸೆನ್ಸಸ್ ಈಗ ನಡೀತಾ ಇದೆ 2027 ನಂತರ. ಅದಾದ್ಮೇಲೆ ಡಿಲಿಮಿಟೇಷನ್ ಕಮಿಷನ್ ಆಗ್ಬೇಕು. ಅದಾದ್ಮೇಲೆ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆದ್ಮೇಲೆ ರಿಸರ್ವೇಶನ್ ಕೊಡೋದು. ಅಂದ್ರೆ ಇವೆಲ್ಲ ಸಮಾರಂಭಗಳಾಗಿ ಆಗಕ್ಕೆ 2034 ಚುನಾವಣೆ ಆಗುತ್ತೆ ಆಲ್ಮೋಸ್ಟ್. ಅವಾಗ ರಿಸರ್ವೇಶನ್ ಸಿಗುತ್ತೆ. ಅದನ್ನ ಈಗಲೇ ಮಾಡ್ಬೋಣ ಅಂತ ಅಂದ್ಬಿಟ್ಟು ಬಿಜೆಪಿ ಇದನ್ನ ಈ ಬಿಲ್ ಟೈಮಲ್ಲೇ ಹೇಳಿದ್ರೆ ಚೆನ್ನಾಗಿರೋದು. ಈಗ ಅದನ್ನ ಈ ಎಲೆಕ್ಷನ್ ಟೈಮಲ್ಲಿ ಏನ್ ಮಾಡಿದ್ರು, ಅವ್ರು ಈಗಲೇ ಮಾಡ್ಬೋಣ ಅಂತ ಹೇಳ್ಬಿಟ್ಟು ಅವರು ಒಂದು ಹೊಸ ಬಿಲ್ ತಂದ್ಬಿಟ್ರು. ಅದರಲ್ಲಿ ಬೇರೆ ಬೇರೆ ಬಿಲ್ ಹೆಸರಲ್ಲಿ ಇದನ್ನ ಅಡಿಯಲ್ಲಿ ಒಂದು ಸೇರಿಸ್ಬಿಡ್ತಾನೆ. ಇದು 3 ಬಿಲ್ ಒಟ್ಟಿಗೆ ಇತ್ತು. ಓಕೆ, ಕಾಯ್ದೆಗಳನ್ನ ತರಬೇಕು ಅಂತ 3 ಇದನ್ನ ಒಟ್ಟಿಗೆ ಮಾಡಿದ್ರು. ಆದ್ರೆ ಇದಕ್ಕೆ ಫೇಲ್ ಆಯ್ತು. ಯಾಕೆ ಫೇಲ್ ಆಯ್ತು ಅಂದ್ರೆ, ಇವ್ರು ಇದ್ರಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ 2011 ಪ್ರಕಾರನೇ ಮಾಡ್ಬೇಕು ಅಂತ. ಓಕೆ, ಇದು ಎಷ್ಟೋ ರಾಜ್ಯಗಳಿಗೆ ಲಾಸ್ ಆಗುತ್ತೆ, ಎಸ್ಪೆಷಲಿ ದಕ್ಷಿಣ ಇದಕ್ಕೆ. ಯಾಕಂದ್ರೆ ಇನ್ಕ್ರೀಸ್ ಆಫ್ ಸೀಟ್ಸ್ ಇದೆಯಲ್ಲ, ಅದನ್ನ 2011 ಪ್ರಕಾರ ಮಾಡೋದು ಆಗಲ್ಲ, 2027 ಪ್ರಕಾರ ಮಾಡ್ಬೇಕಾಗತ್ತೆ ಹೊಸದಾಗಿ. ಸೊ ಹಂಗಾಗಿ ಇದನ್ನ ವೋಟ್ ಹಾಕ್ಲಿಲ್ಲ, ಮೆಜಾರಿಟಿ ಸಿಕ್ಲಿಲ್ಲ, ಶಾರ್ಟೇಜ್ ಆಫ್ ವೋಟ್ ಆಯ್ತು. ಓಕೆ, ಸೊ ಹಂಗಾಗಿ ಇದು ಫೇಲ್ ಆಯ್ತು. ಸೊ ಇದ್ರ ಬಗ್ಗೆ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಕೇಳ್ಬೋದು ಎಕ್ಸಾಮ್ಗಳಲ್ಲಿ. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿದ್ರೆ ಮೋಸ್ಟ್ ಇಂಪಾರ್ಟೆಂಟು ಈ ಒಂದು ಕಂಪ್ಲೀಟ್ ಮಂತ್ಲಿ ಕರೆಂಟ್ ಅಫೇರ್ನ. ಫಾಸ್ಟ್ ಆಗಿ ಹೋಗ್ತೀನಿ, ಯಾಕಂದ್ರೆ ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡಬೇಕಾಗುತ್ತೆ. ಎಕ್ಸಾಮ್ ಅಲ್ಲಿ ಕರೆಂಟ್ ಅಫೇರ್ ಹೆಂಗ್ ಕೇಳ್ತಾರೆ ಆ ಒಂದು ಪಾಯಿಂಟ್ ನ ಡಿಸ್ಕಸ್ ಮಾಡಿದ್ದೀನಿ. ವೀಕ್ಲಿ ಕರೆಂಟ್ ಅಫೇರ್ ನೋಡಿ, ಇಲ್ಲಿ ಮಾಡಿರ್ತಕ್ಕಂಥ ಎಷ್ಟೋ ಕ್ವಶನ್ಸ್ಗಳು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. 2 ಪ್ಲೇ ಲಿಸ್ಟ್ ನ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಯಾಕಂದ್ರೆ PDF ನಮ್ಮ ಟೆಲಿಗ್ರಾಮ್ ಶೇರ್ ಆಗುತ್ತೆ, ಹಾಗಾಗಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.